ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ದಿನಾಂಕ 13/2/2025 JSS ವಿಶೇಷ ಚೇತನರ ಪಾಲಿಟೆಕ್ನಿಕ್ ಇಲ್ಲಿ ಓಪನ್ ಡೇ ಅನ್ನುವಂಥ ಒಂದು ಎಕ್ಸಿಬಿಷನನ್ನು ಏರ್ಪಾಡು ಮಾಡಿದ್ರು. ಇಲ್ಲಿ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷದ ಡಿಪ್ಲೊಮಾ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಂದರೆ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳು, ಕಿವುಡರು, ಮೂಗರು, ಕೋಡ್ರು ಮತ್ತು ಅಂಗವಿಕಲ ವಿದ್ಯಾರ್ಥಿಗಳು 7 ವಿಭಾಗದಲ್ಲಿ ತಯಾರಿಸಿರ್ತಕ್ಕಂಥ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ವಸ್ತು ಪ್ರದರ್ಶನ ಮಾಡಲಾಗಿತ್ತು. ಈ ಪ್ರದರ್ಶನಕ್ಕೆ ವಿಶೇಷವಾಗಿ ಎಲ್ಲ ಉದ್ಯಮಿಗಳು ಕೂಡ ಒಂದು ಭಾಗವಹಿಸಿ ವಿಶೇಷವಾಗಿ ತಯಾರು ಮಾಡತಕ್ಕಂಥ ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಅದರಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳನ್ನು ಇಲ್ಲಿ ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಶ್ರೀ JSS ಭಗವತ್ಪಾದ ಅವರ ಒಂದು ಚಿತ್ರ ನೋಡ್ತಾ ಇದ್ದೀರಿ. ಇದು JSS ವಿಶೇಷ ಚೇತನರ ಪಾಲಿಟೆಕ್ನಿಕ್, ಇದು SHE ಕ್ಯಾಂಪಸ್ಸಲ್ಲಿದೆ. ಈ ಸಂಸ್ಥೆಯನ್ನು ಶಿವರಾತ್ರೀಶ್ವರ ಸ್ವಾಮೀಜಿಯವರು ವಿಕಲಚೇತನರಿಗಾಗಿ ಈ ಒಂದು ಪಾಲಿಟೆಕ್ನಿಕ್ ಅನ್ನ ತೆರೆದು ಅವರ ಜೀವನಕ್ಕೆ ಆಧಾರವಾಗುವಾಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಗುರುಶಾಂತಪ್ಪ ನಿಡ್ವಣಿ ಅಂತ, ಫ್ಯಾಕಲ್ಟಿ JSS ಪಾಲಿಟೆಕ್ನಿಕ್ ಫಾರ್ ದಿ ಡಿಫ್ರೆಂಟ್ ಲೇಬಲ್ಡ್ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಿಂದ. ಇವತ್ತು ನಿನ್ನೆ 2 ದಿವಸ ಓಪನ್ ಡೇ ಅಂತ ಮಾಡಿದ್ವಿ. ಈ ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಮಕ್ಕಳಲ್ಲಿರುವ ಈ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿರ್ತಾರೆ, ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡೋದು, ಒಂದು ಓಪನ್ ಜನಗಳಿಗೆ ಪಬ್ಲಿಕ್ಕಿಗೆ ಬಂದು ನೋಡಲಿ ಅಂತ ಅವಕಾಶ ಮಾಡಿಕೊಟ್ಟು ಇದೊಂದು ಓಪನ್ ಡೇ ಅಂತ ಮಾಡಿದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟ್ 7 ಡಿಪಾರ್ಟ್ಮೆಂಟ್ ಇದೆ. ಒಂದು ಆರ್ಕಿಟೆಕ್ಚರು, ಕಮರ್ಷಿಯಲ್ ಪ್ರಾಕ್ಟೀಸು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಜ್ಯುವೆಲರಿ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಮತ್ತು ಅಪೆರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ನು. ಈ ಥರ 7 ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಎಲ್ಲ ಡಿಪಾರ್ಟ್ಮೆಂಟ್ ಮಕ್ಕಳು ತಮ್ಮ ಒಂದು ಪ್ರಾಜೆಕ್ಟ್ಸನ್ನು ಮಾಡಿ ಅವನ್ನೆಲ್ಲ ಡಿಸ್ಪ್ಲೇ ಮಾಡಿರ್ತಾರೆ ಮತ್ತು ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನು ಪಬ್ಲಿಕ್ಕಿಗೆ ಇದನ್ನು ಓಪನ್ ಇಟ್ಟಿರ್ತೀವಿ. ಅದಕ್ಕೆ ಓಪನ್ ಡೇ ಅಂತ ನಾವು ಇದನ್ನು ಒಂದು ವರ್ಷದಲ್ಲಿ 1-2 ದಿವಸ ಮಾಡ್ತೇವೆ. ಇದರಿಂದ ನಮ್ಮ ಕಾಲೇಜ್ ಬಗ್ಗೆ ಎಲ್ಲ ಪಬ್ಲಿಕ್ಕಿಗೆ ಮಾಹಿತಿ ಹೋಗ್ತದೆ, ನಮ್ಮ ಅಡ್ಮಿಷನ್ಗೆ ಹೆಲ್ಪ್ ಆಗ್ತದೆ. ಎಷ್ಟೋ ಮೈಸೂರು ಇರ್ಬೋದು, ಹೊರಗಡೆ ಔಟ್ ಆಫ್ ಮೈಸೂರು ಇರ್ಬೋದು, ಸ್ಟೇಟಲ್ಲಿ ಇರ್ಬೋದು, ಔಟ್ ಆಫ್ ಸ್ಟೇಟ್ ಇರ್ಬೋದು, ಎಲ್ಲ ವರ್ಲ್ಡ್ ವೈಡು ನಮ್ಮ ಪಾಲಿಟೆಕ್ನಿಕ್ ಎಕ್ಸಿಸ್ಟೆನ್ಸೇ ಗೊತ್ತಿರೋದಿಲ್ಲ ಎಷ್ಟೋ ಜನಗಳಿಗೆ. ಈ ಥರ ಒಂದು ವಿಶೇಷ ಚೇತನರಿಗೋಸ್ಕರ ಒಂದು ಪಾಲಿಟೆಕ್ನಿಕ್ ಇಲ್ಲಿ ಎಕ್ಸಿಸ್ಟೆನ್ಸ್ ಇದೆ ಅಂತ ಮಾಹಿತಿನೇ ಇರೋದಿಲ್ಲ. ಎಷ್ಟೋ ಜನ ಪಾಪ ಅವರಿಗೆ ಎಲ್ಲ ಅಂಗವೈಕಲ್ಯತೆ ತೊಂದರೆಗಳು ಇರ್ತವೆ, ಆದರೂ ಯಾವ ಎಜುಕೇಷನ್ ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈ ಉದ್ದೇಶದಿಂದ ನಾವು ಈ ಓಪನ್ ಡೇ ಅಂತ ಮಾಡಿದ್ದೀವಿ. ಎಲ್ಲ ಮೀಡಿಯಾ ಕವರೇಜ್ ತುಂಬ ಚೆನ್ನಾಗಾಗಿದೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಓಪನ್ ಡೇನೂ ಕೂಡ ಎಲ್ಲ ಮಕ್ಕಳು ಒಳ್ಳೆಯ ಎಕ್ಸಿಬಿಷನ್ ಅವರವರ ಪ್ರಾಜೆಕ್ಟನ್ನು ಎಕ್ಸಿಬಿಟ್ ಮಾಡಿದ್ದಾರೆ. ಇದು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಮಾಡೆಲ್ಸನ್ನು ಇಲ್ಲಿ ಇದು ಮಾಡಿದ್ದೀವಿ. ಇದೆಲ್ಲ ಡೋರ್ಸ್ ಆ್ಯಂಡ್ ವಿಂಡೋಸ್ ಅಂತ ಮಕ್ಕಳು ಈ ಕಾರ್ಪೆಂಟರ್ ಹೆಲ್ಪ್ ತೊಗೊಂಡು ಮಾಡಿಸಿದ್ದಾರೆ. ಅವರು ಐಡಿಯಾ ಕೊಟ್ಬಿಟ್ಟು ಇದು ಓಪನ್ ಆ್ಯಂಡ್ ಗ್ಲೇಸ್ ವಿಂಡೋ ಡೋರ್ ಅಂತ ಡಿಫ್ರೆಂಟ್ ಟೈಪ್ ಆಫ್ ಡೋರ್ಸು ಆ್ಯಂಡ್ ವಿಂಡೋಸು ಅವ್ರ ಮಕ್ಕಳು ಡ್ರಾಯಿಂಗು ಮಾಡಿರ್ತಾರೆ. ಅವರವರು 5th ಸೆಮಿಸ್ಟ್ರಲ್ಲಿ, 2nd ಸೆಮಿಸ್ಟ್ರಲ್ಲಿ ಈ ಥರ ಆ ಮಾನ್ಯುಮೆಂಟ್ಸ್, ಆರ್ಕಿಟೆಕ್ಚರ್ ಮಾನ್ಯುಮೆಂಟ್ಸನ್ನು ಸ್ಕೆಚ್ ಮಾಡೋದು. ಅವ್ರ ಸಿಲೆಬಸ್ಸಲ್ಲಿ ಏನಿರ್ತತೆ ಅದನ್ನು ಸ್ಕೆಚ್ ಮಾಡಕ್ಕೆ ಕಲ್ತ್ಬಿಟ್ಟು ಆಮೇಲೆ ಅಪ್ರೂವಲ್ ತಗೊಂಡು ಇವೆಲ್ಲ ಎಕ್ಸಾಮ್ ಇರ್ತತೆ, ಇದಕ್ಕೆ ಮಾರ್ಕ್ಸ್ ಇರ್ತತೆ. ಅಕಾರ್ಡಿಂಗ್ ಟು ಸಿಲೆಬಸ್ ಏನಿದೆ ಅವ್ರದ್ದು ಇದು ಪೋರ್ಟ್ಫೋಲಿಯೋ ಅವ್ರದ್ದು ಒಂದು ರೆಕಾರ್ಡ್ ಇದೆ. ಕಾರ್ಪೊರೇಟರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದೆ ಇಲ್ಲ, ಒಂದು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಮಾಡೆಲ್ಸ್ ಅನ್ನ ಈ ಸ್ಟಾರ್ಟಿಂಗ್ ಅಲ್ಲಿ ಬಂದ್ ಮಕ್ಕಳಿಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮಕ್ಕಳು ಬರ್ತಾರಲ್ಲ, ಅವ್ರಿಗೆ ಒಂದು ಮಾಹಿತಿಗೋಸ್ಕರ ಇದನ್ನ ಮಾಡೆಲ್ಸ್ ಅನ್ನ ಮಾಡಿಸಿರ್ತೀವಿ ನಾವು. ಅದೇ ರೀತಿ ಇದು ರೂಫು ಬ್ರಿಕ್ಸ್ ಮಾಡಿದಾರಲ್ಲ, ಇದು ಬ್ರಿಕ್ಸು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಲ್ಸು, ಬ್ರಿಕ್ಸು, ಆ ಥರ ಮಟೀರಿಯಲ್ಸು ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಅಂತ ಶಾಂಪಲ್ ಇಟ್ಟಿದ್ದೀವಿ. ಇದು ರೂಫು. ಇವು ಕಂಪ್ಯೂಟರ್ ಏಡೆಡ್ ಡ್ರಾಫ್ಟಿಂಗ್ ಅಂತ, ಕಂಪ್ಯೂಟರಲ್ಲಿ ಅವರು 3 ಡೈಮೆನ್ಷನಲ್ ವ್ಯೂನ ಮಾಡಿ ಅದನ್ನು ಪ್ರಿಂಟ್ಔಟ್ ತೆಗೆದು ಇಟ್ಟಿದ್ದಾರೆ. ಮಕ್ಕಳೇ ಮಾಡಿರೋದಲ್ಲ. ಇದು ಆರ್ಕಿಟೆಕ್ಚರ್ ಆಫೀಸನ್ನು ಮಾಡೆಲ್ ಮಾಡಿದ್ದಾರೆ, ಅಕಾರ್ಡಿಂಗ್ ಟು ಸ್ಕೇಲ್ ಮಾಡಿರ್ತಾರೆ. ಅದು ರೋಮನ್ ಆರ್ಕಿಟೆಕ್ಚರು ಒಂದು ಮಾನ್ಯುಮೆಂಟ್. ಅದು ಇದು ಹೋಟ್ಲು. ಅದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೇರ್ ಕೇಸಸ್, ಸ್ಪೈರಲ್ ಸ್ಟೇರ್ ಕೇಸು, ಅವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಸ್ಟೇರ್ ಕೇಸಸ್ ಎಲ್ಲ ವುಡನ್ ಮಾಡಿಸಿರೋದು. ಅದು ಮಕ್ಕಳಿಗೆ ಹೇಳಿ ಮಾಡಿಸಿರ್ತಾರೆ. ಡುಪ್ಲೆಕ್ಸ್ ಬಿಲ್ಡಿಂಗ್, ಇದು ಡುಪ್ಲೆಕ್ಸ್ 3 ಸ್ಟೋರಿ ಬಿಲ್ಡಿಂಗ್, ಹೋಟೆಲ್, ರೆಸ್ಟೋರೆಂಟ್ ಅಂತ ಒಂದು 3 ಜನ ಸೇರಿ ಇದೊಂದು
ರೆಸ್ಟೋರೆಂಟ್ ಅನ್ನ ಮಾಡೆಲ್ ಮಾಡಿರ್ತಾರೆ. ಇದಕ್ಕೆಲ್ಲ ಪ್ಲಾನ್ ಇದೆ, ಫುಲ್ ಪ್ಲಾನ್ ಎಲ್ಲ ಇದೆ, ಎಲ್ಲ ಕಾರ್ ಪಾರ್ಕಿಂಗ್ ಹೆಂಗ್ ಮಾಡ್ಬೇಕು, ಎಲ್ಲ ಇರ್ತದೆ. ಆಮೇಲೆ ಏನ್ ಮಾಡ್ಬೇಕು, ಪ್ರಾಜೆಕ್ಟ್ ವರ್ಕ್ ಅಲ್ಲಿ ಅದ್ರ ಬಗ್ಗೆ ಕೇಸ್ ಸ್ಟಡಿನೂ ಮಾಡಿರ್ತಾರೆ. ಇದ್ರ ಮತ್ತು ಲಾಸ್ಟ್ ಒಂದು ಮಾಡೆಲ್ ಮಾಡಿ ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಇದು ಸ್ಟೇರ್ ಕೇಸ್, ಡಿಫರೆಂಟ್ ಸ್ಟೇರ್ ಕೇಸು. ಇದು ಫೈನಲ್ ಈ ಪೋರ್ಟ್ಫೋಲಿಯೋ ಇಂಟರ್ನ್ಶಿಪ್ ಹೋಗ್ತಾರೆ ಫೈನಲ್ ಇಯರ್ಗೆ. ಅದೊಂದು ಸಬ್ಜೆಕ್ಟ್ ಇರ್ತದೆ ಇಂಟರ್ನ್ಶಿಪ್ ಅಂತ. ಕಂಪ್ಲೀಟ್ ಎಲ್ಲ ಆರ್ಕಿಟೆಕ್ಟ್ಸ್ ಇವನ್ನೆಲ್ಲ ನೋಡಿ ಅವರೇ ಮಕ್ಕಳನ್ನೇ ಸ್ಕೆಚ್ ಮಾಡಿರೋದು. ಕಲರ್ ಸ್ಕೀಮ್ಸ್ ಎಲ್ಲ, ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಈ ತರ ಪೋರ್ಟ್ಫೋಲಿಯೋ ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಅದನ್ನ ಕಂಪ್ಲೀಟ್ ಪ್ಲಾನು, ಅವೆಲ್ಲ ವ್ಯೂಸ್ನು ಎಲ್ಲವನ್ನ ಸ್ಕೆಚ್ ಮಾಡಿ ಅವ್ರನ್ನೆಲ್ಲ ಪ್ರೆಸೆಂಟ್ ಮಾಡ್ತಾರೆ. ಈ ತರ ಒಂದು ಮಕ್ಕಳು ಇದನ್ನೆಲ್ಲ ಪೋರ್ಟ್ಫೋಲಿಯೋ ಅವರಿಗೆ ಇಂಟರ್ನ್ಶಿಪ್ಗೆ ಫೈನಲ್ ಇಯರ್ ಅವ್ರ ಕೆಲಸ ಸಿಗೋದು ತುಂಬಾ ಹೆಲ್ಪ್ ಆಗುತ್ತೆ. ಹೀಗಾಗಿ ಈ ವರ್ಷ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಅನ್ನ ಸಿಂಫೋನಿ ಮ್ಯಾಕ್ಸ್ ಅಂತ ಮೈಸೂರವರೇ ಕಂಪನಿಯವರು ಒಂದು 15 ಜನರಿಗೆ ತಿಂಗಳಿಗೆ 5,000 ರೂಪಾಯಿ ತರ ಅವರಿಗೆ ಇಂಟರ್ನ್ಶಿಪ್ ಕೊಟ್ಬಿಟ್ಟು ಅವ್ರನ್ನ ಆಗಲೇ ಕೆಲಸ ಕೊಟ್ಬಿಟ್ಟಿದ್ದಾರೆ. ಈಗ 17ರಿಂದ ಅವ್ರಿಗೆ ಕಮೆನ್ಸ್ ಆಗುತ್ತೆ. ಇದು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್. ಇದು ಕೂಡ ಸ್ಟೇರ್ ಕೇಸ್ ಮಾಡಲ್ಲ. ಇದು ಸ್ಟೇರ್ ಕೇಸ್ ಮಾಡಲ್ಲ. ಇದು ಇಂಟರ್ನಲ್ ಸ್ಟೇರ್ ಕೇಸು, ಅದು ಇಂಟರ್ನಲ್ ಸ್ಟೇರ್ ಕೇಸು. ಪಬ್ಲಿಕ್ ಬಿಲ್ಡಿಂಗ್ ಸ್ಟೇರ್ ಕೇಸ್ ಯಾವ ತರ ಇರ್ತದೆ, ರೌಂಡ್ ಸ್ಪೈರಲ್ ಸ್ಟೇರ್ ಕೇಸು. ಇದು ಸ್ಟ್ರಕ್ಚರು, ಬೀಮು ಇವೆಲ್ಲ ಹೆಂಗ್ ಕನ್ಸ್ಟ್ರಕ್ಷನ್, ಸಿವಿಲ್ ವರ್ಕ್, ಕಾಲಮ್ ಹಾಕೊಳ್ಳೋದಕ್ಕೆ ಇದೆಲ್ಲ ಇನ್ನು ಸ್ಟಡಿ. ಅದು ಸ್ಕೂಲ್ ಬಿಲ್ಡಿಂಗ್, ಅದು ಮಾಡೆಲ್, ಸ್ಕೂಲ್ ಮಾಡೆಲ್. ಯಾವ ಸ್ಕೂಲ್ ಬೇಕಾರಾಗಬಹುದು, ಮಾಡೆಲ್ ಮಾಡಿದ್ದು ಪ್ರಾಜೆಕ್ಟ್ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇದು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಮಾಹಿತಿ. ಇನ್ನು ನೆಕ್ಸ್ಟ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಅವರು ಅಕೌಂಟ್ಸು, ಅದು ಒಂದು ಡಿಪಾರ್ಟ್ಮೆಂಟು. ಅಕೌಂಟ್ಸ್ ಬಗ್ಗೆ ನೋಡಿ ATM ಮಾಡೆಲ್ ಮಾಡಿದ್ದಾರೆ. ATM ಮಾಡೆಲ್ ಮಾಡಿದ್ರೆ ಇದನ್ನೆಲ್ಲ ATM ಆಕ್ಚುಲಿ ಫಂಕ್ಷನ್ ಆಗುತ್ತೆ. ಇದನ್ನ ಹಾಕಿದ್ರೆ ಕಾರ್ಡ್ ಹಾಕಿದ್ರೆ ಅಮೌಂಟ್ ಬರ್ತದೆ, ಆ ತರ ಮಾಡಿದ್ದಾರೆ ಅವರು. ಇದು ಫ್ಯಾಕ್ಟ್ರಿ. ಮಾಡಿದ್ದು ಯಾರು ಸರ್? ಇದು ಮಾಡಿರೋದು ಯಾರು ಮಾಡಿದ್ದು? ಬಾಯ್ಸ್. ಹುಡುಗ ಮಾಡಿದ್ದಾನೆ, ಶೇಖ್ ಚಂದ್ ಭಾಷಾ ಅಂತ. ಇವರಿಗೆಲ್ಲ ಮಾತಾಡಕ್ಕೆ ಮತ್ತು ಕಿವಿ ಕೇಳಕ್ ಬರೋದಿಲ್ಲ, ಅವ್ರಿಗೆ ಮಾತಾಡಕ್ ಬರೋದಿಲ್ಲ. ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಗಳು ಮಾಡಿರೋದು. ಹೌದು, ಕೆಲವೊಬ್ರು ಮಾತಾಡ್ತಾರೆ, ಸ್ವಲ್ಪ ಮಾತಾಡ್ತಾರೆ. ಆರ್ಥೋಪ್ಯಾಡಿಕ್ ಇರ್ತಾರೆ ಅವರು, ಅಂಗ ವೆಹಿಕಲ್ ಇರ್ತದೆ. ಇನ್ನು ಕೆಲವರು 100% ಮಾತೇ ಬರೋದಿಲ್ಲ. ಅವ್ರುಗಳು ಎಲ್ಲ ಇದಕ್ಕೆ ಈ ಕೋರ್ಸ್ಗೆ ಅಡ್ಮಿಷನ್ ಆಗ್ತಾರೆ. ಈ ಹುಡುಗಿ ಏನ್ ಮಾಡಿದೆ? ಅದನ್ನ ಮಾಡಿದ್ದಾಳೆ, ಬ್ಯಾಲೆನ್ಸ್ ಶೀಟ್ ಅಂತ ಮಾಡಿದ್ದಾಳೆ, ಇದನ್ನು ಮಾಡಿದ್ದಾಳೆ. ಇವ್ರದೊಂದು ಟೀಮ್ ಇದೆ, ವೇರ್ ಹೌಸ್, ಇ ಕಾಮರ್ಸ್, ಫ್ಯಾಕ್ಟ್ರಿ. ಈ ಮಾಡೆಲ್ ಮಾಡಿದ್ದಾರೆ. ಫ್ಯಾಕ್ಟ್ರಿ, ಇ ಕಾಮರ್ಸ್, ವೇರ್ ಹೌಸ್ ಇಷ್ಟನ್ನ ಪ್ಲಾನ್ ಮಾಡಿ ಗಾರ್ಡನ್ ಹೆಂಗಿರ್ಬೇಕು ಡೀಟೇಲ್ ಆಗಿ ಎಲ್ಲ ಡೀಟೇಲ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಏನು, ಲಯಬಿಲಿಟಿ, ಅಸೆಟ್ಸ್ ನ ಬ್ಯಾಲೆನ್ಸ್ ಮಾಡಿರ್ತಾರೆ. ಬ್ಯಾಲೆನ್ಸ್ ಶೀಟ್ ಅಂತ ಅದೊಂದು ಮಾಡೆಲ್ ಮಾಡಿದ್ದಾರೆ. ಅವ್ರಿಗೆ ಹೆಂಗ್ ತೋರಿಸುತ್ತೆ ಅದೊಂದು ತರ ಏನಾದ್ರು ಒಂದು ಬ್ಯಾಂಕ್ ಬೇಕಾರಾಗ್ಬೋದು, ಸರ್ಕಾರದ ಆಗ್ಬೋದು, ಕೇಂದ್ರ ಸರ್ಕಾರದ ಆಗ್ಬೋದು, ಆದಾಯ ಖರ್ಚು ನೋಡಿ ಹಣಕಾಸು ಬಗ್ಗೆ ಸಮತೋಲನ ಆಗಿ ಇರಬೇಕು ಅನ್ನೋ ಸ್ಟಡಿ ಮಾಡಿರ್ತಾರೆ. ಅಕಾರ್ಡಿಂಗ್ ಟು ಸಿಲೆಬಸ್ ಅದನ್ನು ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಮಾಡೆಲ್ ಮೂಲಕ. ಯೂನಿಯನ್ ಬಜೆಟ್ ಕಮ್ಸ್ ಫ್ರಮ್ ರುಪಿ ಗೋಸ್ ಟು ನೋಡಿ, ಇದನ್ನೆಲ್ಲ ಅವ್ರದೇ ಒಂದು ರೀತಿಯಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಆದಾಯ ವ್ಯಯ ಖರ್ಚು ಮಾಡೋದಂಗೆ, ವ್ಯಯ ಖರ್ಚು ಮಾಡೋದು ಹಂಗೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಮಾಡೆಲ್ ಮಾಡಿದ್ದಾರೆ. ಡಿಫರೆಂಟ್ಲಿ ಏಬಲ್ಡ್, ಡಿಫರೆಂಟ್ಲಿ ಡಿಸೇಬಲ್ಡ್. ಇದು ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್, ಇದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಎಲ್ಲ ಮಾನಿಟರು, ಕಂಪ್ಯೂಟರು. ಬಸ್ ಟೋಪಾಲಜಿ ಅಂತ. ರಿಂಗ್ ಟೋಪಾಲಜಿ ಇದೆ. ಹೌದು ಸರ್, ರಿಂಗ್ ಟೋಪಾಲಜಿ ಅಂತ. ಬಸ್ ಟೋಪಾಲಜಿ, ರಿಂಗ್ ಟೋಪಾಲಜಿ, ಮೆಶ್ ಟೋಪಾಲಜಿ. ಇದೆಲ್ಲ ಏನಕ್ಕೆ ಉಪಯೋಗ ಆಗೈತೆ ಸರ್? ಇದೆಲ್ಲ ನೀವೇ ಹೇಳಪ್ಪ. ನೆಟ್ವರ್ಕಿಗೆ ಒಂದು ನೆಟ್ವರ್ಕ್ ಅನ್ನೋದ್ರ ನೆಟ್ವರ್ಕ್ ಹೇಗೆ ವರ್ಕ್ ಆಗುತ್ತೆ, ಫಂಕ್ಷನ್ ಆಗುತ್ತೆ ಅಂತ ಅದರದ್ದು ನಿಮ್ಗೆ ಇನ್ಫಾರ್ಮೇಶನ್ ಈ ಮೂಲಕ ಮಾಡೆಲ್ ಮೂಲಕ ಕೊಟ್ಟಿದ್ದೀರಾ. ನೆಟ್ವರ್ಕ್ ಟೋಪಾಲಜೀಸ್ ಅಂತ. ಸ್ಟಾರ್ ಟೋಪಾಲಜಿ, ಓಕೆ. ಡೆಸ್ಕ್ಟಾಪ್, ಹೇಗೆ ಫಂಕ್ಷನ್ ಆಗುತ್ತೆ ಅಂತ, ಟೋಟಲ್ ಕಂಪ್ಯೂಟರ್ ಸಿಸ್ಟಮ್ ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತ ಮಾಡೆಲ್ ಮಾಡಿ. ದೆನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದೊಂದು ಡಿಪಾರ್ಟ್ಮೆಂಟ್. ಇವ್ರದ್ದು ಸಿಮಿಲರ್ ಟು ದಿ ಕಮರ್ಷಿಯಲ್ ಪ್ರಾಕ್ಟೀಸು. ಇವ್ರದ್ದು ಸ್ವಲ್ಪ ಎಲ್ಲ ಬ್ಲೈಂಡ್ ಅಡ್ಮಿಷನ್ ತಗೋತಾರೆ ಇಲ್ಲಿ. ಅವ್ರಿಗೆ ಜಾವ್ಸ್ ಅಂತ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಏನು ಅವರು ಮಾತಾಡಿದ್ದನ್ನ
ಬ್ರೈಲ್ ಆಗಿ ಕನ್ವರ್ಟ್ ಆಗುತ್ತೆ ಟೆಕ್ಸ್ಟ್. ಆ ರೀತಿ ಅವ್ರದ್ದು ಒಂದು ಡಿಪಾರ್ಟ್ಮೆಂಟ್. ಅವ್ರು ಇವ್ರಿಗೂ ಅಕೌಂಟ್ಸ್ ಬರ್ತೈತೆ, ಸೇಮ್ ಕಮರ್ಷಿಯಲ್ ಪ್ರಾಕ್ಟೀಸ್ ತರನೇ ಇವ್ರದ್ದು ಸಿಲೆಬಸ್ ಅದೇ ತರ ಇರ್ತದೆ. ಟೈಪ್ಸ್ ಆಫ್ ಟ್ರೇಡ್ ಡಿಫರೆಂಟ್ ಟ್ರೇಡ್ ಅದೆಲ್ಲ ಮಾಡೆಲ್ ಮೂಲಕ ಅವ್ರು ಪ್ರೆಸೆಂಟ್ ಮಾಡಿದಾರೆ. ಟೈಪ್ಸ್ ಆಫ್ ಇ ಕಾಮರ್ಸು, ಟೈಪ್ಸ್ ಆಫ್ ಟ್ರೇಡು, ಫ್ಯಾಕ್ಟ್ರಿ, ವೇರ್ ಹೌಸ್, ಫ್ಯಾಕ್ಟ್ರಿ, ಮ್ಯಾನುಫ್ಯಾಕ್ಚರರು, ಹೋಲ್ಸೇಲರು, ರಿಟೇಲರು, ವೇರ್ ಹೌಸು, ಇಂಪೋರ್ಟ್ ಎಕ್ಸ್ಪೋರ್ಟ್, ಫಾರಿನ್ ಟ್ರೇಡ್, ಎಕ್ಸ್ಪೋರ್ಟ್, ಇಂಪೋರ್ಟ್, ಫಾರಿನ್ ಟ್ರೇಡು, ಕನ್ಸ್ಯೂಮರ್, ಬಿಸ್ನೆಸ್ ಟು ಬಿಸ್ನೆಸ್, ಬಿಸ್ನೆಸ್ ಟು ಕನ್ಸ್ಯೂಮರು, ಬಿಸ್ನೆಸ್ ಟು ಗೌರ್ಮೆಂಟು, ಕನ್ಸ್ಯೂಮರ್ ಟು ಬಿಸ್ನೆಸ್, ಈ ತರ ಪ್ರೆಸೆಂಟ್ ಮಾಡಿದಾನೆ ಸರ್. ಯೂಟ್ಯೂಬ್ ಕಮೆನ್ಸ್ಮೆಂಟ್ ಆಫ್ ಸರ್ಟಿಫಿಕೇಟು, ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ಸು, ಬಿಸ್ನೆಸ್ ಹೆಂಗ್ ಮಾಡ್ತೀರಿ ಅದರ ಫುಲ್ ಮಾಹಿತಿ ಕೊಟ್ಟಿದ್ದಾರೆ. ಇದು ಸರ್, ಇದು ಸರ್ವಿಸ್ ಪ್ರೊವೈಡರು, ಸೆಂಡರು, ಟೋಟಲ್ಲು ಹೌ ಇಮೇಲ್ ವರ್ಕ್ಸ್ ಅಂತ ಮಾಡೆಲ್. ಇದು ಇಮೇಲ್ ಹೇಗೆ ವರ್ಕ್ಸ್ ಆಗುತ್ತೆ ಅಂತ ಏನು ಕೊಟ್ಟು, ಸರ್ವಿಸ್ ಪ್ರೊವೈಡರ್ ಈ ತರ ಇಮೇಲ್ ಹೇಗೆ ವರ್ಕ್ ಆಗುತ್ತೆ ಅಂತ ಮಾಡೆಲ್ ಪ್ರೆಸೆಂಟ್ ಮಾಡಿದ್ದಾನೆ. ಸರ್ ಇದು ಡಿಫರೆಂಟ್ ಇಂಡಿಯಾದಲ್ಲಿ ಡಿಫರೆಂಟ್ GST ರೇಟ್ಸ್ ಇನ್ ಇಂಡಿಯಾ, ಯಾವ್ಯಾವ ಟ್ರೇಡಿಗೆ ಏನೇನು GST ಇರ್ತದಂತ, ಹೋಲ್ಸೇಲರು, ರಿಟೇಲರು, ಕನ್ಸ್ಯೂಮರು, ಇದೆಲ್ಲ ಸಬ್ಜೆಕ್ಟ್ ಇರುತ್ತೆ ಅವರಿಗೆ. ಸಬ್ಜೆಕ್ಟ್ ರಿಲೇಟೆಡ್ ಸ್ಟಡಿ ಮಾಡಿರ್ತಾರೆ. ಅಕಾರ್ಡಿಂಗ್ ಟು ಸಿಲೆಬಸ್ ಅವರು ಮಾಡೆಲ್ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು GST ಬರ್ತದೆ ಮಾಡೆಲ್ ಮುಖಾಂತರವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದು ಕೂಡ ಲಯಬಿಲಿಟೀಸ್, ಅಸೆಟ್ಸ್, ಬ್ಯಾಲೆನ್ಸ್ ಶೀಟ್, ಆಲ್ಸೋ ಬ್ಯಾಲೆನ್ಸ್ ಶೀಟ್. ದಿಸ್ ಈಸ್ ಅವರ್ ಪಾಲಿಟೆಕ್ನಿಕ್. ಅವನದೇ ಆದ ರೀತಿಯಲ್ಲಿ ಮಾಡೆಲ್ ಮಾಡಿದ್ದಾನೆ. ನೆಕ್ಸ್ಟ್ ಆಫ್ಟರ್ ಕಂಪ್ಲೀಷನ್ ಆಫ್ 3 years ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, ಜಾಬ್. Good afternoon. He is Mr. Hruday. We are an NGO that handles placement and post-placement support for candidates with disability. So if they want any training, pre-placement engagement, so that they want to understand what is required for their roles or career options or paths they have, we look into that. We also work with companies and enable them to work with persons with disability by giving them accessibility support and also all the So at Enable India, we support employers as well to help them understand how to work with persons with disability, enabling them to work and support the disability community by helping them become economically independent. Because Enable India's goal is livelihood. Enable India's goal is to support with independent economic livelihood for persons with disability, so that they can stand and be supportive for their family and become a earning member for their family, and also look after their own careers and look out for their future and family kind of a thing. So we can cater to 19 different disabilities, and we support with respect to post placement, career development, everything. Briefly, do you want to restart malas brief agi shuru inda henge? So basically this one, no. So we look at employability skills, awareness, growth for candidates within their job roles, education and skill building. So, and this is our this is a book we have developed with SCPWD for skill training. And this book also we have got all the job roles that a person with disability can do, and it also has got certain basic details like based on the disability, the type of roles that are available and qualification required, and also. ನಮಸ್ಕಾರ ಸರ್. ವಿಶೇಷಚೇತನರ ಪಾಲಿಟೆಕ್ನಿಕ್ಗೆ ತಾವು ಆಗಮಿಸಿರೋದು ಬಹಳ ಖುಷಿ ತಂದಿದೆ. ಈ ಒಂದು ಮುಕ್ತ ದಿನದ ಆಚರಣೆಗೆ ನೀವು ಬಂದಿರೋದು ಖುಷಿ ಇದೆ. ಈ ನಮ್ಮ ಪಾಲಿಟೆಕ್ನಿಕ್ ನಲ್ಲಿ ಪ್ರತಿ ವರ್ಷ ಸುಮಾರು 70-80% ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗ ಅವಕಾಶಗಳನ್ನ ಮಾಡಿಕೊಡ್ತಿದ್ದೇವೆ. ಇದಕ್ಕಾಗಿ ಸಾಕಷ್ಟು NGOಗಳು ನಮಗೆ ಸಹಕಾರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ 4 ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. BPO ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳಲ್ಲಿ, ಏರೋಸ್ಪೇಸ್ ಇಂಜಿನಿಯರಿಂಗ್ ಕಂಪನಿಗಳಲ್ಲಿ, ಮತ್ತೆ ಇನ್ನೂ ಹೆಚ್ಚು ಜ್ಯುವೆಲ್ರಿ ಕಂಪನಿಗಳಲ್ಲಿ, ಆರ್ಕಿಟೆಕ್ಚರ್ ಸಂಬಂಧಪಟ್ಟ ಕಂಪನಿಗಳಲ್ಲಿ, ಡೇಟಾ ಅನೋಟೇಷನ್ ಮಾಡುವಂಥ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳು ಕೆಲಸಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಕೆಲಸಗಳ ಜೊತೆಗೆ ಅವರ ಜೀವನವನ್ನ ಸ್ವಾವಲಂಬಿಯಾಗಿ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಪಾಲಿಟೆಕ್ನಿಕ್ ಸತತವಾಗಿ ಅವರವರ ಕ್ಷೇತ್ರದಲ್ಲಿ ಈಗ 6 ವಿಭಾಗದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಓದ್ತಾ ಇದ್ದಾರೆ, ಅದೇ ವಿಭಾಗದಲ್ಲಿ ಕೆಲಸಗಳನ್ನ ಕೊಡಿಸುವಂತ ಪ್ರಯತ್ನನ ಮಾಡ್ತಾ ಇದೀವಿ. ಸೊ ಪ್ರತಿ ವರ್ಷ 70-80 ಭಾಗದಷ್ಟು ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಅನ್ನು ತಗೋತಾ ಇದ್ದಾರೆ. ಸುಮಾರು 15,000ದಿಂದ ಪ್ರಾರಂಭ ಆಗಿ ಸ್ಯಾಲ್ರಿ ಸುಮಾರು 30-35 ಸಾವಿರ ರೂಪಾಯಿಯನ್ನು ಕೂಡ ಸಂಬಳನ ತಗೊಂಡು ಅವರು ಜೀವನನ
ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹ್ಯಾಂಡಿಕ್ಯಾಪ್ಡ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಟ್ರೈನಿಂಗ್ ಮಾಡ್ಕೊಂಡು ಹೋಗಿ ಹೌದು 35,000 ಸಂಬಳ ತಕ್ಕಂತ ಕೆಪಾಸಿಟಿ ಬರ್ತದೆ ಅವ್ರಿಗೆ. ಹೌದೌದು ಬರುತ್ತೆ. ಹೌದೌದು 3 ವರ್ಷ ಅವರು ಡಿಪ್ಲೊಮಾ ಪ್ರೋಗ್ರಾಮ್ ಅನ್ನ ಮಾಡಿದ್ರೆ ಖಂಡಿತವಾಗಿಯೂ ಅವ್ರ ಕಾಲ ಮೇಲೆ ಅವ್ರು ನಿಲ್ಬಹುದು. ಯಾರ ಮೇಲೂ ಅವರು ಡಿಪೆಂಡ್ ಆಗುವಂತದ್ದು ಬರಲ್ಲ. ಅವರೇ ತಮ್ಮ ಜೀವನವನ್ನ ಜೊತೆಗೆ ಅವ್ರ ಫ್ಯಾಮಿಲಿಯನ್ನ ಕೂಡ ನೋಡ್ಕೊಳ್ಳುವಂತ ಎಷ್ಟೋ ವಿಚಾರಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸಕ್ಸಸ್ಫುಲ್ ಸ್ಟೋರಿಗಳು ನಮ್ಮಲ್ಲಿ ಬಹಳಷ್ಟಿದೆ. ಈ ಒಂದು ಟ್ರೈನಿಂಗ್ ಇದು HSC ಕ್ಯಾಂಪಸ್ ಇರತಕ್ಕಂಥ JSS ಪಾಲಿಟೆಕ್ನಿಕ್ ಅಲ್ಲಿ ಹ್ಯಾಂಡಿಕ್ಯಾಪ್ಡ್ ಪಾಲಿಟೆಕ್ನಿಕ್ ಅಲ್ಲಿ ಶಿಕ್ಷಣವನ್ನು ಪ್ರೊವೈಡ್ ಮಾಡ್ತಿರ್ತಾರೆ. ಹೌದು ಹೌದು ಹೌದು. ಯಾರು ಈ ತರ ಹ್ಯಾಂಡಿಕ್ಯಾಪ್ ಪರ್ಸನ್ 3 ರೀತಿಯಾದಂತಹ ಡಿಸೇಬಲ್ಡ್ ವ್ಯಕ್ತಿಗಳು ನಮ್ಮಲ್ಲಿ ಇರ್ತಾರೆ. ಒಂದು ವಿಜುವಲಿ ಇಂಪೇರ್ಡ್, ಕಣ್ಣು ಕಾಣದೇ ಇರುವಂತಹ ವಿದ್ಯಾರ್ಥಿಗಳು, ಅದರಲ್ಲಿ ಪಾರ್ಷಿಯಲಿ ಬ್ಲೈಂಡ್ನೆಸ್ ಇರುತ್ತೆ, ಟೋಟಲಿ ಬ್ಲೈಂಡ್ನೆಸ್ ಇರುತ್ತೆ. ಮತ್ತೆ ಅಂಗವೈಕಲ್ಯತೆ ಇರುವಂತಹವರು ಅಂದ್ರೆ ವೀಲ್ ಚೇರ್ ಇರುವಂತಹವರು, ಕೈಕಾಲು ಊನ ಇರುವಂತಹ ವಿದ್ಯಾರ್ಥಿಗಳು, ಮತ್ತೆ ಹಿಯರಿಂಗ್ ಇಂಪೇರ್ಡ್ ಅಂದ್ರೆ ಸಂಪೂರ್ಣ ಡೆಫ್ ಇರುವಂತವರು, ಮತ್ತೆ ಪಾರ್ಷಿಯಲಿ ಡೆಫ್ ಇರುವಂತವರು. ಈ ತರದ 3 ಕ್ಯಾಟಗರಿ ಡಿಸೇಬಲ್ಡ್ ವಿದ್ಯಾರ್ಥಿಗಳನ್ನ ನಾವು ಅಡ್ಮಿಷನ್ ತಗೋತೀವಿ. ಅದು ಗೌರ್ಮೆಂಟ್ ನರ್ಮ್ಸ್ ಪ್ರಕಾರನೇ ನಾವು ತಗೋತೀವಿ. ಅಡ್ಮಿಷನ್ ತಗೊಂಡು 3 ವರ್ಷ ಅವರು ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದ ನಂತರ ಅವ್ರಿಗೆ ನಾವು ಜಾಬ್ನ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಪಾಲಿಟೆಕ್ನಿಕ್ ಸ್ಥಾಪನೆ ಮಾಡೋದಕ್ಕೆ ಮುಖ್ಯವಾಗಿ ಕಾರಣೀಕರ್ತರು ಯಾರು? ಸುತ್ತೂರು ಧನಂಜಯ ಅಂತ ಪ್ರಪೋಸಲ್ ರೆಡಿ ಮಾಡಿದ್ರು. ಪ್ರಪೋಸಲ್ ಮಾಡಿದಂಥವ್ರು ಧನಂಜಯ್ ಸರ್ ಅವರು. 1991ರಲ್ಲಿ ಪ್ರಾರಂಭ ಆಯ್ತು. ಕಾರಣೀಭೂತ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳವರು. ರಾಜೇಂದ್ರ ಮಹಾಸ್ವಾಮೀಜಿಗಳವರ ಕಲ್ಪನೆ. ಧನಂಜಯ ಸಾಹೇಬ್ರು ಇದನ್ನ ಕಾರ್ಯರೂಪಕ್ಕೆ ತಗೊಂಡ್ಬಂದ್ರು ವಿತ್ ದ ಸಪೋರ್ಟ್ ಆಫ್. ಮೂಗು ಬಾಯಿ ಚೆನ್ನಾಗಿರ್ತಕ್ಕಂಥವ್ರಿಗೆ ಅವಕಾಶಗಳಿದೆ. ಹೌದು ಹೌದು. ಹ್ಯಾಂಡಿಕ್ಯಾಪ್ಡ್ ಆಗಿರ್ತಕ್ಕಂಥವ್ರಿಗೆ ಏನು ಅವಕಾಶಗಳಿಲ್ಲ, ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ದೂರದೃಷ್ಟಿಯಿಂದ ಅವರು ಈ ಒಂದು ಪಾಲಿಟೆಕ್ನಿಕ್ ಅನ್ನ ಪ್ರಾರಂಭ ಮಾಡಿದ್ರು. ಹೌದೌದು. ಉದ್ಯೋಗ ಮಾಡೋದಕ್ಕೆ ಸ್ವಾವಲಂಬಿಗಳಾಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಮಹಾಸ್ವಾಮಿಗಳಾಗಿ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ಸುಮಾರು 940ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈಗ ಈ ಒಂದು ಪಾಲಿಟೆಕ್ನಿಕ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ನಾವು 1000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮುಕ್ತ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇದು ಮೊದಲನೇ ಬಾರಿಗೆ ನಮ್ಮಲ್ಲಿ ಪ್ರಾರಂಭ ಮಾಡಿದ್ದು. ಓಪನ್ ಡೇ ಪ್ರಥಮ ಹೇಳಿ ಸರ್. ಇದು ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್, ಡಿಫ್ರೆಂಟ್ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಚಾರ್ಟ್ ಮಾಡಿದ್ದಾನೆ. ಸೋಲಾರ್ ಪ್ಯಾನಲ್ ಬಗ್ಗೆ ಮಾಡಿದ್ದಾನೆ. ಹೌ ಇಟ್ ಫಂಕ್ಷನ್ ಅಂತ ಒಂದು ಮಾಡೆಲ್ ಮಾಡಿ ಅವನು ಎಕ್ಸಿಬಿಟ್ ಮಾಡಿದ್ದಾನೆ. ಸೋಲಾರ್ ಪ್ಯಾನಲನ್ನು ತಿರುಗುವಂಥದ್ದು ಸೌರಶಕ್ತಿಯಿಂದ ಫ್ಯಾನು ಯೂಸ್ ಮಾಡ್ತಾರೆ, ಲೈಟಿಂಗ್ ಯೂಸ್ ಮಾಡ್ತಾರೆ. ಅದು ಆ ಎನರ್ಜಿನ ಯಾವ ರೀತಿ ಬಳಸಬಹುದು ಅಂತ ಒಂದು ಉದಾಹರಣೆ ಇಟ್ಟುಕೊಂಡು ಅವನು ಮಾಡೆಲ್ ತಯಾರು ಮಾಡಿದ್ದಾನೆ. ಸೋಲಾರ್ ಪ್ಯಾನಲ್ ಯಾವ ರೀತಿ ರನ್ ಮಾಡಬಹುದು, ಸೌರಶಕ್ತಿಯನ್ನು ಯಾವ ರೀತಿ ಬಳಸಬಹುದು ಅಂತ ಉಪಯೋಗ ಮಾಡ್ಕೊಂಡಿದೆ, ಮಾಡೆಲ್ ತಯಾರು ಮಾಡಿದ್ದಾನೆ. ಇದು ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಬರ್ತದೆ. ಟ್ರಾನ್ಸ್ಫಾರ್ಮರ್, LED, CD ಎಲ್ಲವನ್ನು ಅದು ಏನಂತ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದಾನೆ ವಿತ್ ಮಾಡೆಲ್. ಫೈರ್ ಅಲಾರ್ಮ್ ಪ್ರಾಜೆಕ್ಟ್ ಇದು. ಈಗ ಫೈರ್ ಅಲಾರ್ಮ್ ಸೌಂಡ್ ಬರ್ತದೆ, ಏನಾದರೂ ನಮಗೆ ಥೆಫ್ಟ್ ಆದಾಗ ಅದೆಲ್ಲ ಅಲಾರ್ಮ್ ಆಗಿ ನಮಗೆ ಸೂಚನೆ ಕೊಡುತ್ತೆ. ಆಟೋಮೆಟಿಕ್ ಆಗಿ ಫೈರ್ ಅಲಾರ್ಮ್ ರಿಂಗ್ ಆಗುತ್ತೆ. ಅದನ್ನ ಮಾಡೆಲ್ ಮೂಲಕ ಮಾಡಿ ತೋರಿಸಿದ್ದಾನೆ. ಡ್ರೈ ಅಂಡ್ ವೆಟ್ ಸಿಗ್ರಿಗೇಷನ್ ಯೂಸಿಂಗ್ IoT ಅಂತ ಸ್ಮಾರ್ಟ್ ಡಸ್ಟ್ಬಿನ್ ಅದೊಂದು ಮಾಡೆಲ್ ಮಾಡಿದ್ದಾನೆ. ಇದು ಡೋರ್ ಸೆಕ್ಯೂರಿಟಿ ಸಿಸ್ಟಮ್ ಯೂಸಿಂಗ್ GSM ಅಂತ. ಡೋರ್ ಸೆಕ್ಯೂರಿಟಿಗೋಸ್ಕರ ಎಲೆಕ್ಟ್ರಾನಿಕ್ಸ್ ಇದನ್ನೆಲ್ಲ ಆಟೋಮೆಟಿಕ್ ಆಗಿ ಯಾವ ರೀತಿ ಮಾಡಬೇಕು ಅಂತ ಸೆಕ್ಯೂರಿಟಿ ಯೂಸ್ ಮಾಡಿದ್ದಾನೆ. ಡೋರ್ ಓಪನ್ ಮಾಡಿದ ತಕ್ಷಣ ಅಲಾರಂ ರಿಂಗ್ ಆಗುತ್ತೆ. ಸೆಕ್ಯೂರಿಟಿ ಪರ್ಪಸ್ ಯೂಸ್ ಮಾಡಿದ್ದಾನೆ, ಮಾಡೆಲ್ ಮಾಡಿದ್ದಾನೆ. ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ ಪ್ರಾಜೆಕ್ಟ್ ಇದು. ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ ಪ್ರಾಜೆಕ್ಟ್. ಆಟೋಮೆಟಿಕ್ ಅಂದ್ರೆ ಹೆಂಗೆ ಸರ್ ಇದು? ಆಟೋಮೆಟಿಕ್ ಅಂದ್ರೆ ಈವ್ನಿಂಗ್ ಆದ್ರೆ ತಾನೇ ಆನ್ ಆಗುತ್ತೆ. ಆಟೋಮೆಟಿಕ್ ತಾನೇ ಆನ್, ಲೈಟ್ಗಳು ಆನ್ ಆಗ್ತವೆ. ಮಾರ್ನಿಂಗ್ 6ಗೆ ತಾನೇ ಆಫ್ ಆಗುತ್ತೆ. ಸನ್ರೈಸ್ ಆದ ತಕ್ಷಣ ಆಫ್ ಆಗುತ್ತೆ. ಆ ತರ ಆಟೋಮೆಟಿಕ್. 2-way ಸ್ವಿಚ್ ಕನೆಕ್ಷನ್ ಡಯಾಗ್ರಾಮ್ ಅಂಡ್ ವೈರಿಂಗ್ ಅಂತ ಇದನ್ನೊಂದು ಮಾಡಿದ್ದಾನೆ. ಮಾಡೆಲ್ ಮಾಡಿದ್ದಾನೆ, ಇದ್ರ ಡಯಾಗ್ರಾಮ್ ಚಾರ್ಟ್ ಮಾಡಿದ್ದಾನೆ. ದಿಸ್ ಇಸ್ ಎನರ್ಜಿ ಮೀಟರ್ನ ಅವನು ವಿತ್ ಮೀಟರ್ನು ಡಿಸ್ಪ್ಲೇ ಮಾಡಿದ್ದಾನೆ. ಅದು ಹೆಂಗ್ ಮೀಟರ್ ವರ್ಕ್ ಮಾಡುತ್ತೆ ಅಂತ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಎನರ್ಜಿ ಮೀಟರ್ ಅಂದ್ರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕ ಕರೆಂಟ್ ಯಾವ ಕ್ವಾಂಟಿಟಿನಲ್ಲಿ ಹೋಗ್ತಾ ಇದೆ ಮೀಟರ್ನ ತಯಾರು ಮಾಡಿದ್ದಾರೆ. ಬಲ್ಪ್ ನ ಮುಖಾಂತರವಾಗಿ ಮೀಟರ್ ಓಡೋದನ್ನು ತೋರಿಸಿದ್ದಾನೆ ಸರ್. ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಟೋಟಲ್ ಇದನ್ನು ಡಿಸ್ಪ್ಲೇ ಮಾಡಿದ್ದಾನೆ. ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಎಲ್ಲ ಮಾಡೆಲ್ಗಳು. ಜ್ಯುವೆಲರಿ ಡಿಸೈನ್ ಅಂಡ್
ಟೆಕ್ನಾಲಜಿ ಡಿಪಾರ್ಟ್ಮೆಂಟು. ಇದನ್ನ ಯಾರು ಮಾಡ್ತಾ ಇದ್ದಾರೆ? ಇದು ಹ್ಯಾಂಡಿಕ್ಯಾಪ್ಡ್ ಮಾಡ್ತಾರಾ? ಎಲ್ಲಾ ಮಕ್ಕಳು ಡಿಫ್ರೆಂಟ್ ಲೇಬಲ್ಡ್ ಮಕ್ಕಳನ್ನೇ. ಇದರಲ್ಲಿ ಕೂಡ ಅಂಗವೈಕಲ್ಯ ಇರುವಂತವು ಡೆಫ್ ಮಕ್ಕಳು ಇದರಲ್ಲಿ ಅಡ್ಮಿಷನ್ ತಗೊಳ್ತಾರೆ. ಅವರೇ ಡಿಸೈನು ಮಾಡ್ತಾರೆ, ಜುವೆಲ್ ಕ್ಯಾಡ್ ಅಲ್ಲಿ ಡ್ರಾಯಿಂಗ್ನು ಮಾಡ್ತಾರೆ. ಮತ್ತೆ ಜಮಾಲಜಿ ಅಂತ ಅದ್ರ ಹರಳುಗಳ ಕಲ್ಲು ಬಗ್ಗೆನೂ ಎಲ್ಲ ಇವರು ಸ್ಟಡಿ ಮಾಡಿರ್ತಾರೆ. ಆಮೇಲೆ ಮಟೀರಿಯಲ್ ಫ್ಯಾಬ್ರಿಕೇಶನ್ ಅವರೇ ಮಾಡ್ತಾರೆ. ಈಗ ಅವರು ಮಟೀರಿಯಲ್ ಸಿಲ್ವರ್ ಯೂಸ್ ಮಾಡಿ ಎಲ್ಲ ಜುವೆಲ್ಸ್ ಅನ್ನ ಅವರು ತಯಾರು ಮಾಡಿದ್ದಾರೆ. ಈಗ ಅಡ್ಮಿಷನ್ ಟೈಮ್ ನಲ್ಲಿ ಅವರಿಗೆ ಇಂಥ ಡಿಪಾರ್ಟ್ಮೆಂಟ್ ಬೇಕಾದ್ರೆ ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅವ್ರವ್ರಿಗೆ ಇಷ್ಟ ಯಾವ್ದು ಕೇಳ್ಬಿಟ್ಟು ಅಂತ ಡಿಪಾರ್ಟ್ಮೆಂಟ್ ಸೇರಿಸ್ತೇವೆ ನಾವು. ಈ ಹುಡುಗಿ ಮಾಡಿರೋದ ಇದು? ಈ ಹುಡುಗಿ ಮಾಡಿದ್ದು. ಹೆಸರೇನು? ನಿನ್ನ ಹೆಸರೇನಪ್ಪ? ನೇಮ್? ಓಕೆ ಡಿಫ್ರೆಂಟ್ ಯಾರು ಇರ್ತಾರೆ ನೋಡಿ. ಎಲ್ಲ ಏನು ಬೇಕಾಗಿರೋದು ನೋಡಿ, ಆ್ಯಂಕ್ಲೆಟು, ನೆಕ್ಲೆಸ್ಸು, ಎಲ್ಲ ಆರ್ನಮೆಂಟ್ಸನ್ನು ಇವರೇ ತಯಾರು ಮಾಡಿ ಅವ್ರು ಪ್ರಾಜೆಕ್ಟ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಒಂದು ಪರ್ಪಸ್ಗೋಸ್ಕರವಾಗಿ ಸಿಲ್ವರ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಇಂಪ್ರೂವ್ಮೆಂಟ್ ಆಗಿ ಅವರು ಸ್ಪೆಷಲೈಸೇಷನ್ ಆದ್ಮೇಲೆ ಗೋಲ್ಡ್ ಬೇಕಾದ್ರೆ ಇವ್ರಿಗೆ ಕೆಲಸ ಇವಾಗಲೇ ಸಿಕ್ಬಿಡ್ತೈತಿ. ಇವ್ರು ಎಲ್ಲರೂ ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಈಗ ಈ ಪ್ರಾಜೆಕ್ಟ್ ಎಕ್ಸಿಬಿಷನ್ ಆದ ತಕ್ಷಣ ಅವ್ರನ್ನ ಎಲ್ಲ ಕಂಪ್ನಿ ಅವ್ರಿಗೆ ಆಲ್ರೆಡಿ ಪ್ಲೇಸ್ಮೆಂಟ್ ಆಗೋಗ್ಬಿಡುತ್ತೆ. ಅವ್ರಿಗೆಲ್ಲ ಅವ್ರ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಅದೇ ಉದ್ದೇಶಕ್ಕೋಸ್ಕರ ಇದು ಓಪನ್ ಡೇ ಅಂತ ಮಾಡೋದು ನಾವೀಗ. ಬಂದು ನೋಡ್ತಾರೆ. ಈ ಓಪನ್ ಡೇ ಮಾಡಿದಾಗ ಅವರು ಬಂದು ನೋಡ್ತಾರೆ. ಪ್ಲೇಸ್ಮೆಂಟ್ ಆಫೀಸರ್ ಇರೋದು ಅದಕ್ಕೆ ಅವ್ರಿಗೆಲ್ಲರಿಗೂ ಕೆಲಸ ಅವರೇ ಕೊಡಿಸ್ತಾರೆ. ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಈಗ ಮಾತಾಡಿದೆಲ್ಲ ಅವರೇ. ಎಲ್ಲ ಎಂತ ಒಳ್ಳೆ ಅವಕಾಶ ಸಿಕ್ಕಿದೆ. ಎಸ್ ಮಹಾಸ್ವಾಮಿಗಳು ಬಹಳ ದೊಡ್ಡ ಅವಕಾಶ ಮಾಡಿಕೊಟ್ರು. ಅವ್ರ ಜೀವನಕ್ಕೂ ಒಂದು ಅವ್ರ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳೋಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರು ಡಿಸೇಬಲ್ಡ್ ಅಲ್ಲ ಅಂತ, ಏಬಲ್ಡ್ ಅಂತಾನೆ ಹೇಳ್ಬಹುದು ನಾವು ಮಕ್ಕಳಿಗೆಲ್ಲ. ನೋಡಿ ಅವರೆಲ್ಲ ಬೇರೆ ಬೇರೆ ಜುವೆಲ್ಸ್ ಎಲ್ಲವೂ ಮಾಡಿ ಒಂದು ಮಾಡೆಲ್ ಹಾಕಿ ಎಕ್ಸಿಬಿಟ್ ಅವ್ರದೇ ಮಾಡಿದ್ದಾರೆ. ಸೇಲ್ಸ್ ಅಂತಂದ್ರೆ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಅವ್ರು ಮಾಡಿದ ವರ್ಕ್ ಬೇರೆ ಅವ್ರ ತರ ಮಾಡಿದ್ರೆ ಇವ್ರೊಂಥರ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬೇರೆ ಬೇರೆ ತರದ್ದು ಇವ್ರು ಸೇಲ್ಸ್ ಇಟ್ಟಿದ್ದಾರೆ. ಮಾಡಿ ಸೇಲ್ಸ್ ಇಟ್ಟು ನೋಡಿ. ಇಯರಿಂಗ್ಸು ಎಲ್ಲ ಅವರೇ ರೆಡಿ ಮಾಡಿ ಸೇಲ್ಸ್ ಇಟ್ಟ. ಮಾತಾಡು ಯೂಟ್ಯೂಬ್ ಮಾತಾಡು ಏನ್ ಮಾತಾಡ್ತೀಯ ಮಾತಾಡು. ಇದೇನಂತ ಹೇಳು. ಓಕೆ ತಗೊಳ್ತೇವೆ. ಇದೆಲ್ಲ ನೀವೇ ಮಾಡಿದ್ದಲ್ಲ? ನಾವೇ ಮಾಡಿದ್ದು. ಇವೆಲ್ಲ ಪೂರ್ತಿ ಎಲ್ಲ ಸೆಕೆಂಡ್ ಇಯರ್ ಫುಲ್ ನಮ್ ಡಿಪಾರ್ಟ್ಮೆಂಟ್ ಎಲ್ಲ ಸೆಕೆಂಡ್ ಇಯರ್ ಮಕ್ಕಳು ಇದನ್ನ ತಯಾರು ಮಾಡಿರೋದು. ನೀವು ಚೆನ್ನಾಗಿ ಮಾತಾಡ್ತಿಲ್ಲ. ಯಾವ್ದ್ರಿಂದ ಐಬಿರ್ ಯಾವ್ದು ನಿಮ್ದು? ಹಿಯರಿಂಗ್ ಮಷಿನ್ ಹಾಕೊಂಡಿದ್ದಾಳೆ ನೋಡಿ. ಸ್ವಲ್ಪ ಮಾತು ಸ್ಪಷ್ಟ ಇಲ್ಲ, ತೊದಲ್ತಾಳೆ. ಅದೇ ಪ್ರಾಬ್ಲಮ್. ಇವ್ರದ್ದು ಅಷ್ಟೇನೆ ನೋಡಿ. ಬೇಸಿಕ್ ಸ್ಕೆಚಸ್ ಎಲ್ಲ ಮಾಡಿರ್ತಾರೆ. ಇಂಪ್ರೂವ್ ಡೆವಲಪ್ ಆಗ್ತಾರೆ. ಇವೆಲ್ಲ ನೋಡಿ ಅವರೇ ಮಕ್ಕಳು ಜುವೆಲ್ಸ್ ಎಲ್ಲ ಡ್ರಾಯಿಂಗ್ ಮಾಡ್ತಾರೆ. ಇಯರಿಂಗು, ಬ್ಯಾಂಗಲ್ಲು, ನೆಕ್ಲೆಸ್ಸು, ಈ ಬ್ಲ್ಯಾಕ್ ಆ್ಯಂಡ್ ವೈಟು ಮಾಡಿರ್ತಾರೆ, ಕಲರು ಮಾಡ್ತಾರೆ. ಅವ್ರಿಗೆಲ್ಲ ಸ್ಕಿಲ್ನು ಇರ್ತದೆ. ಇದನ್ನೇ ಜುವೆಲ್ ಕ್ಯಾಡ್ ಅಂತ ಕಂಪ್ಯೂಟರ್ಲ್ಲೂ ಮಾಡ್ತಾರೆ. ಆಮೇಲೆ ಇದೇ ಫ್ಯಾಬ್ರಿಕೇಶನ್ ಮಾಡ್ತಾರೆ ಫೈನಲ್ ಆಗಿ. ಇದಕ್ಕೆಲ್ಲ ಸ್ಪೆಸಿಫಿಕೇಶನು, ಎಷ್ಟು ಮಟೀರಿಯಲ್ ಯೂಸ್ ಮಾಡಬೇಕು, ಹೆಂಗೆ ಎಲ್ಲವೂ ಗೊತ್ತಿರ್ತದೆ ಅವ್ರಿಗೆ, ಮಾಹಿತಿ ಇರ್ತದೆ. ಇದೆಲ್ಲ ಇವರೇ ಮಾಡಿರ್ತಾರೆ. ಎಲ್ಲ ಇವರೇ ಮಾಡಿರೋದು. ಮಾತಾಡಲ್ಲ. ಮಾತಾಡ್ತೀಯಾ? ಇಲ್ಲ ಬರಲ್ಲ. ಓಕೆ. ಇವಾಗೆಲ್ಲ ಮಾತು ಬರಲ್ಲ ಇವರಿಗೆಲ್ಲ? ಬರಲ್ಲ. ಇವೆಲ್ಲ ಡೆಫ್ಗಳು. ಇವರೇ ಮಾಡಿರೋದಲ್ಲ ಸರ್? ಇವರೇ ಮಾಡಿರೋದು. ಮಾತಾಡಲ್ಲ. ಊಟಕ್ಕೆ ಹೋಗ್ಯವ್ರೆ. ಓಕೆ. ಹೇಳು. ನೀನು ಮಾಡಿದ್ದಾನೆ? ಇವನೇ ಮಾಡಿದ್ದು. ನಿನ್ನ ಹೆಸರೇನು? ವಿಜಯ್ ಅಂತ. ಇವರು ಇವ್ರಿಗೆ ಮಾತು ಬರೋದಿಲ್ಲ. ಮಾತು ಬರೋದಿಲ್ಲ. ಮಾಡಿದ್ದಾರೆ ಇಲ್ಲಿ. ಫೈನಲ್ ಇಯರ್ ಇವರಿಲ್ಲ. ಫೈನಲ್ ಇಯರ್ ಸ್ಟೂಡೆಂಟ್. ಫೈನಲ್ ವಿದ್ಯಾರ್ಥಿ ಮಾಡಿರತಕ್ಕಂಥ ಎಲ್ಲ ಸಿಲ್ವರ್ ಮೆಟಲ್ ಅಲ್ಲಿ ತಯಾರಿ ಮಾಡಿ ಒಂದು ಎಕ್ಸಿಬಿಷನ್ಗೆ ಪ್ರಾಜೆಕ್ಟ್ ಅನ್ನ ಡಿಸ್ಪ್ಲೇ ಮಾಡಿರ್ತಾರೆ
ಇವನು ಡೆಫ್ ಹೆಸರು ಕೇಳಿ ಸರ್ ಒಂದು. ನೇಮ್ ಏನು ನೇಮ್ ಏನು GGAN ಗೊತ್ತಾಗಲ್ಲ ಅವನು ಏನು ಹೇಳ್ತಾನಂತ. ನೇಮ್ ಏನು ಅವ್ರ ಹೆಸರು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಸ್ವಲ್ಪ ನಮ್ಗೆ ಅರ್ಥ ಆಯ್ತಾ ಇಲ್ಲ ಅದು. ಓಕೆ. ಮಾಡಿರ್ತಕ್ಕಂಥ ಜ್ಯುವೆಲರಿಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹ್ಞೂ ಸರ್, ಎಲ್ಲರೂ ಒಂದೊಂದು ಅವ್ರದೇ ಆದಂಥ ಬೇರೆ ಬೇರೆ ವಿಧವಾದ ಡಿಸೈನ್ ಅನ್ನ ಅವ್ರು ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ನೇಮ್ ಹರ್ಷ ಅಂತೆ. ಹರ್ಷ ಅಂತ ಹುಡುಗನ ಹೆಸರು. ಈತ ಮಾಡಿರ್ತಕ್ಕಂಥ ಜ್ಯುವೆಲರಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾನೆ. ಈತ ಹೆಸರು ಸರ್ ನೇಮು GAJ. ನಿಮಗೆ ಗೊತ್ತಾಗಲ್ಲ, ಅವರು ನಾರ್ತ್ ಇಂಡಿಯನ್ ಹೆಸರಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದು ನಮ್ಗೆ ಅರ್ಥ ಆಯ್ತಾ ಇಲ್ಲ ಅದು. ನಾರ್ತ್ ಇಂಡಿಯನ್ ನೇಮ್ಸ್ ಗೊತ್ತಾಗಲ್ಲ. ಇವೆಲ್ಲ ಐಡಲ್ಸು, ಇವನ್ನ ಮೋಲ್ಡ್ ಹಾಕೋದು. ಈತನ ಹೆಸರು ಎತ್ತ ಸರ್ ನೇಮು VIJ ವಿಜಯ್ ಅಂತ ಐತಾ. ವಿಜಯ್ ಅಂತ ಮಾತಾಡ ಬರ್ತಿಲ್ಲ. ಹಲವಾರು ದೇವರುಗಳ ಮಾಡೆಲ್ಗಳನ್ನ ಮಾಡಿದ್ದಾನೆ. ಅದು ವ್ಯಾಕ್ಸ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಮೋಲ್ಡ್ ಮಾಡಿ ತಯಾರು ಮಾಡ್ತಾರೆ. ಮೌಲ್ಟಿಂಗ್ ಮಾಡಿರ್ತಕ್ಕಂಥದ್ದು. ಈ ದೇವರ ವಿಗ್ರಹಗಳನ್ನ ಮೌಲ್ಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿ ಇದೆ, ವೆಂಕಟರಮಣ ಸ್ವಾಮಿ, ಗಣಪತಿ, ಆಮೇಲೆ ಆಂಜನೇಯ ಸ್ವಾಮಿ, ಹಲವಾರು ರೀತಿಯ ಮಹಾಲಕ್ಷ್ಮಿ, ರಾಘವೇಂದ್ರ ಸ್ವಾಮಿ ಎಲ್ಲ ಹಲವಾರು ರೀತಿಯ ಒಂದು ಮಾಡೆಲ್ಗಳನ್ನು ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ತುಂಬ ಕುಸರಿ ಕೆಲಸ ಇರ್ತಾರೆ. ಇದು ಭಾಳ ಚೆನ್ನಾಗಿ ಮಾಡಬೇಕು. ದೇವ್ರ ವಿಗ್ರಹಗಳು ಒಂದು ಕೂಡ ಭಿನ್ನ ಆಗಬಾರ್ದು, ಎಲ್ಲ ಕೂಡ ಚೆನ್ನಾಗಿರ್ಬೇಕು. ಅದೇ ರೀತಿ ಭಾಳ ಕೇರ್ಫುಲ್ ಆಗಿ ಮಾಡಿರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಡಿಸೈನ್ ಅಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್. ಇದು ಮಾಡೆಲ್ಸ್ ಮ್ಯಾಟ್ಗಳನ್ನ ಯಾವ ಥರ ಮಾಡ್ಬೋದು ಅದ ಹೇಗೆ ವೀವಿಂಗ್ ಆಗಿರ್ತದೆ ಅಂತ ಇದೊಂದು ಮಾಡೆಲ್ ಅಷ್ಟು ತೋರಿಸ್ತಾರೆ. ನಡೀತಾ ಕೂಡ ಹ್ಯಾಂಡ್ಲೂಮ್ ಅಲ್ಲಿ ಮಾಡಿದ್ದೀನಿ ಇದೆಲ್ಲ ಸೈನ್ ಲ್ಯಾಂಗ್ವೇಜ್ ಮೂಲಕ ಸೀರೆ ಮಾಡಿದ್ದೇನೆ ಅಂತ ಅವ್ರಿಗೆ ಸೀರೆ ಮಾಡೋದು ಮಗ್ಗ ತೋರಿಸ್ತಾನ ಅವನು. ಹ್ಯಾಂಡ್ಲೂಮ್ ಇದು ಪ್ರಿಂಟ್ ಆಗಿದ್ದು ಸೀರೆಗಳ ಮೇಲೆ ಮಾಡ್ಲೆಲ್ಲ ಮಾಡಿದ್ದಾನೆ ನೋಡಿ. ಈಗ ಬ್ಯಾಗು, ಪಿಲ್ಲೋ ಕವರು ಅದನ್ನ ಹೇಳ್ತಾ ಇದ್ದಾನೆ ನಾವು. ಅದೇ ಬಟ್ಟೆಗಳನ್ನ ಹಿಂದಕ್ಕೆ ಕಲರ್ ಹಾಕಿದಾಗ ಯಾವ ಡಿಸೈನ್ ಬರ್ತದೆ ಅದನ್ನು ಕೂಡ ಇಲ್ಲಿ ತೋರಿಸಿದಾನೆ. ಇಲ್ಲಿ ಸೀರೆ ಡಿಸೈನ್ ಎಲ್ಲವನ್ನು ಕೂಡ ಮಾಡಿದ್ದಾನೆ. ಪಿಲ್ಲೋ ಕವರ್, ಬ್ಯಾಗ್, ಪಿಲ್ಲೋ ಕವರ್ ಮಲ್ಕೊಳ್ಳೋ ಪಿಲ್ಲೋ ಕವರ್ ಅಂತ ದಿಂಬು. ಫ್ಯಾಬ್ರಿಕೇಟಿಂಗ್ ಅಲ್ಲಿ ಇವರು ಸಬ್ಜೆಕ್ಟ್ ಅಂತ ತಗೊಂಡಿಕೊಂಡು ಇವ್ರು ಮಾಡಿದ್ದಾರೆ. ಇವ್ರ ಹೆಸರು ಸರ್ ನೇಮ್ ವಿಜಯ್ ಅಂತ ಹೆಸರು. ಅವೆಲ್ಲ ಮಾಡೆಲ್ ಹಾಕಿ ನಿಲ್ಸಿದ್ದಾರೆ ಅಷ್ಟೇ, ಅಟ್ರಾಕ್ಷನ್ ಪರ್ಪಸ್. ಏನು ಅವರು ಫ್ಯಾಬ್ರಿಕೇಟ್ ಮಾಡಿರ್ತಾರೆ, ಇದು ಡಿಪಾರ್ಟ್ಮೆಂಟ್ ಫ್ಯಾಬ್ರಿಕೇಟ್ ಬಟ್ಟೆಗಳನ್ನು ತಯಾರು ಮಾಡಿದ್ದಾರೆ ಅವರು. ಬಟ್ಟೆಗಳನ್ನು ತಯಾರು ಮಾಡಿ ಗೊಂಬೆಗಳಿಗೆ ಹಾಕಿ ಯಾವ ತರ ಡಿಸೈನ್ಗಳು ಮಾಡಿದ್ದಾರೆ ಅದೆಲ್ಲ ತೋರಿಸ್ತಾ ಇದ್ದಾರೆ. ಈಗ ನೋಡಿ ಈ ಡಿಸೈನು ಸ್ವೆಟರ್ ಇದೊಂದು ತರ ಡಿಸೈನು ಅವ್ರದೇ ಆದಂತ. ನೋಡಿ ಈಗ ಹೊಸ ನ್ಯೂ ಟೈಪ್ಸ್ ಎಲ್ಲ ರೆಡಿ ಮಾಡಿ ಅವರು ಬೊಂಬೆ ಹಾಕಿ ನಿಲ್ಸಿದ್ದಾರೆ. ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ಮಾತು ಬರ್ದಿರತಕ್ಕಂಥ ವಿದ್ಯಾರ್ಥಿಗಳು ಕೈ ಕೆಲಸವನ್ನು ಕಲಿಸಿರ್ತಕ್ಕಂಥದ್ದು ಈ JSS ಪಾಲಿಟೆಕ್ನಿಕ್ ಫ್ಯಾಷನ್ ಟೆಕ್ನಾಲಜಿ ಬಗ್ಗೆ ವಿದ್ಯಾಭ್ಯಾಸ ಮಾಡಿ ಅವನು ಎಲ್ಲವನ್ನು ಕಲ್ತ್ಕೊಂಡು ಅವನು ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳುವಂತ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡ್ತಾನೆ. ಯಾವ ತರ ಫ್ಯಾಕ್ಟ್ರಿಯಲ್ಲಿ ಕೂಡ ಡಿಸೈನರ್, ಫ್ಯಾಕ್ಟ್ರಿನಲ್ಲಿ ಡಿಸೈನರ್ ಆಗಿ ಬೇಕಾದ್ರೆ ಕೆಲಸ ಮಾಡ್ಬೋದು ಅವರು ಅಂತ ಕೆಪಾಸಿಟಿ ಪಡ್ಕೊಂಡಿದ್ದಾರೆ ಅವರು.
ಇದು ಕೂಡ ಸ್ವೆಟರ್ ಇವ್ರದ್ದು ಕೂಡ ನೋಡಿ ಇಯರಿಂಗು ಎಲ್ಲ ಕೀ ಚೈನು ಎಲ್ಲ ಮಾಡ್ತಾರೆ. ಎಲ್ಲ ದಾರದಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಕೀ ಚೈನು ಇಯರಿಂಗ್ ಎಲ್ಲ ಮಾಡಿದ್ರೆ ಸ್ವೆಟರ್ಸು, ಮತ್ತೆ ಮಕ್ಕಳದ್ದು ಒಂದು ಸ್ವೆಟರು, ಪೌಚು ಎಲ್ಲ ತರದ್ದು ಮಾಡಿದ್ದಾರೆ. ಟೀ ಪ್ಲೇಟ್ಸು, ಬೂಟೀಸು, ಮಂಕಿ ಕ್ಯಾಪು, ಪರ್ಸ್ಗಳು. ಹುಡುಗಿ ಹೆಸರು ಕೇಳ್ಸ ನೇಮ್ ಏನು? ಹಲೋ, ನೇಮು ನಿನ್ನ ಹೆಸರೇನು? VI ಹೆಚ್ಚಳಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು PI ಭಾಷೆಯಲ್ಲಿ SS. ಹೇಳು ನಿನ್ನ ಹೆಸರೇನು? CCHAND. ಚಂದನ. ಎಸ್. ವಿಶಾಲಾಕ್ಷಿ. ಎಸ್, ವಿಶಾಲಾಕ್ಷಿ ಅಂತ ಹುಡುಗಿ ಹೆಸರು. ವಿಶಾಲಾಕ್ಷಿ, ಇವಳು ಹುಡುಗಿ ಹೆಸರು ಚಂದನ ಅಂತ ಹುಡುಗಿ. ಇವರೆಲ್ಲ ಕೂಡ ದಾರದಲ್ಲಿ ಮಾಡಿರ್ತಕ್ಕಂಥದ್ದು, ಆಮೇಲೆ ಡಿಸೈನ್ಗಳಲ್ಲಿ ಬಣ್ಣದಲ್ಲಿ ಮಾಡತಕ್ಕ ಆಕ್ರಿಲಿಕ್ ಪೇಂಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಹಲವಾರು ಅಲಂಕಾರಿಕ ವಸ್ತುಗಳನ್ನು ಮಾಡಿದ್ದಾರೆ ಇವರು. ನೋಡಿ ಯಾವ ರೀತಿ ಎಲ್ಲ ಟ್ರೈನಿಂಗ್ ತಗೊಂಡೆಲ್ಲ ಮಾಡಿದ್ದಾರೆ. ಕ್ಯಾಲೆಂಡರು, ವಾಲ್ ಕ್ಯಾಲೆಂಡರ್ ನೋಡಿ, ಕ್ಯಾಲೆಂಡರ್ ಕೂಡ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಬುದ್ಧ, ಆನೆಗಳು, ಫೇಸ್ ಎಂಬಲಿಷ್ಮೆಂಟ್. ಹಸುವಿನಿಂದ ತಯಾರು ಮಾಡಿದಂತ ಆರ್ಗ್ಯಾನಿಕ್ ಫುಡ್ ಗ್ರೈನ್ಸ್ ಮಾಡಿದರೆ, ಆರ್ಗ್ಯಾನಿಕ್ ರೈಸು ಹಲವಾರುಗಳನ್ನ ತಯಾರು ಮಾಡಿದ್ದಾರೆ ಅವರು. ಆರ್ಗ್ಯಾನಿಕ್ ಅಂದ್ರೆ ಗೋಶಾಲೆ ಪದಾರ್ಥ. ನಾವು ಯಾವ್ದೇ ಒಂದು ಪದಾರ್ಥ ಮಾಡಿದ್ರೆ ಅಲ್ಲಿ ಹಸುವಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಒಂದಿರ್ತದ. ಇದರಲ್ಲಿ ಹಸುವಿನ A2 ಮಿಲ್ಕ್ ಇದೆ, ಅಂದ್ರೆ ದೇಸಿ ಹಸುವಿನ ಹಾಲಿಂದ ಮಾಡಿರುವಂತದ್ದು ಹೇರ್ ಫಾಲ್ ಕಂಟ್ರೋಲ್ ಆಯಿಲ್. ಇದು ಗೋಮೂತ್ರದಿಂದ ಮಾಡಿರುವಂತ ಪೇನ್ ರಿಲೀಫ್ ಆಯಿಲ್. ಇದು ಹುಟ್ಟನ್ ಸೊಪ್ಪು. ಇದರಲ್ಲಿ A2 ಈ ಗೋಮೂತ್ರದಿಂದ ಮಾಡತಕ್ಕಂಥದ್ದು ಏನಕ್ಕೆ ಉಪಯೋಗ? ಪೇನ್ ರಿಲೀಫ್ ಆಯಿಲ್. ಪೇನ್ ರಿಲೀಫ್, ಜಾಯಿಂಟ್ ಪೇನ್ಸ್ ಎಲ್ಲದರ ನಿಮ್ಮ ಬಾಡಿಗೆ ಏನ್ ಪೇನ್ ಇದೆ ಅದಕ್ಕೆ ಮಸಾಜ್ ಮಾಡ್ತಾರೆ. ಸೊ ಇದು ಹುಟ್ಟನ್ ಸೊಪ್ಪು. ಇದು ಎಷ್ಟಾಗತ್ತೆ? ಇದು 150 ರೂಪಾಯಿ 100 ml. ಇದು ಹುಟ್ಟನ್ ಸೊಪ್ಪು. ಇದ್ರಲ್ಲಿ ನಿಮ್ಗೆ A2 ಘೀ ಇಂದ ಮಾಡಿರುವಂತದ್ದು. ಸೊ ಇದು ನಿಮ್ಗೆ ಸ್ಕಿನ್ ಮಾಯಿಶ್ಚರೈಸ್ ಇಡುತ್ತೆ. ಸೊ ಇದು ಪ್ಯೂರ್ ಭಸ್ಮ ವಿಭೂತಿ ಅಂದ್ರೆ ಪೌಡರ್ ಅಲ್ಲಿ. ಇದ್ರಲ್ಲಿ ಯಾವ್ದು ತರ ಕೆಮಿಕಲ್ ಆಡೆಡ್ ಇಲ್ಲ, ಅಂದ್ರೆ ಯಾವ್ದು ತರ ಫ್ರೇಗ್ರೆನ್ಸ್ ಆಡೆಡ್ ಇಲ್ಲ. ಇದು ಕೌಡಂಕ್, ಹಸುವಿನ ಸಗಣಿಯಿಂದ ಮಾಡಿರುವಂತ ಗಣಪತಿ. ಮತ್ತೆ ಇದು ಹ್ಯಾಂಡ್ ಪೇಂಟೆಡ್. ಇದು ಹವನ್ ಕಪ್ಸ್, ಅಂದ್ರೆ ಇದು ನಾವು ಪಂಚಗವ್ಯಿಂದ ಮಾಡಿರೋದು. ಈ ತರ ಬರ್ತದೆ ಪಂಚಗವ್ಯಿಂದ ಮಾಡಿರೋಂತ ಕಪ್ಪು. ಸಾಂಬ್ರಾಣಿ. ಸೊ ಇದು ಹಚ್ಚೋದ್ರಿಂದ ಮನೆಯಲ್ಲಿ ಇರುವಂತ ಗಾಳಿ ಪ್ಯೂರಿಫೈ ಆಗುತ್ತೆ. ದೇಸಿ ಹಸುವಿನ ಸಗಣಿ ಬೆರಣಿ ಬಂದು ಗಾಳಿ ಪ್ಯೂರಿಫೈ ಮಾಡುತ್ತೆ. ಅದ್ರ ಒಳಗೆ ಇರೋದು ಸಾಂಬ್ರಾಣಿ ಇರೋದ್ರಿಂದ ಮನೆಗೆ ಒಳ್ಳೆ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಎಷ್ಟಾಗುತ್ತೆ ಬಾಕ್ಸ್ ಅದು? ಸರ್ ಇದು ನಿಮ್ಗೆ ನಾವ್ ಇಲ್ಲಿ ಕೊಡ್ತಾ ಇರೋದು 140 ರೂಪಾಯಿ 2 ಬಾಕ್ಸ್. ಒಂದು ತಗೊಂಡ್ರೆ ಒಂದು ಫ್ರೀ. ಚೆನ್ನಾಗಿದೆ ಸಾಂಬ್ರಾಣಿನ ಚೆನ್ನಾಗಿದೆ. ಇದು ಸೊಳ್ಳೆ ಹೌದಾ? ಸೊಳ್ಳೆದಾ? ಸರ್ ಈ ತರ ಬರ್ತದೆ. ಕೆಮಿಕಲ್ ಇದಿಲ್ಲ, ನಿಮ್ಗೆ ಹೊರಗಡೆ ತಗೊಳಗಿತ್ತು. ಇದು ತುಂಬಾ ಚೆನ್ನಾಗಿದೆ. ಇದ್ರ ಅಡ್ವಾಂಟೇಜ್ ಅಂದ್ರೆ ಹೊರಗಡೆ ನಿಮ್ಗೆ ಗಂಧದ ಕಡ್ಡಿ ಸಿಗುತ್ತೆ, ಆದ್ರೆ ನಿಮ್ಗೆ ಮರ ಕಟ್ ಮಾಡಿ ಮರದಿಂದ ಮಾಡಿರ್ತಾರೆ. ಇದು ಯಾವ್ದೇ ತರ ಮರ ಇರಲ್ಲ, ಇದು ಪ್ಯೂರ್ ಸಗಣಿಯಿಂದ ಸ್ಟಿಕ್ಸ್ ಮಾಡಿ ಮಾಡ್ತಾರೆ. ಅಂದ್ರೆ ಎಕೋ ಫ್ರೆಂಡ್ಲಿ. ಮತ್ತೆ ಇದು ನಮ್ ದೇಸಿ ತಳಿನ ಸಗಣಿ ಆಗಿರೋದ್ರಿಂದ ಮನೆಯಲ್ಲಿ ವಾತಾವರಣ ಶುದ್ಧಿ ಮಾಡುತ್ತೆ, ಎಂಕರೇಜ್ ಮಾಡ್ದಂಗೂ ಆಗುತ್ತೆ. ಅದೇ ತರ ಹಸುವಿನ ಒಂದು ಸೇವೆ ಆದಂಗೂ ಆಗುತ್ತೆ. ಎರಡು ಕ್ವಾಲಿಟಿ ಹಸುವಿನಿಂದ ಬರ್ತಕ್ಕಂಥ ಪ್ರಾಡಕ್ಟ್ ಏನಿದೆ ಅದೆಲ್ಲ ಮಾಡಿರ್ತಕ್ಕಂಥ ಎಲ್ಲ ಐಟಮ್ ಮಾಡಿದ್ದಾರೆ. ಮೇನ್ ಕಾನ್ಸೆಪ್ಟ್ ಬಂದು ದೇಸಿ ಹಸುವಿನ ತಳಿನ ಸಂರಕ್ಷಣೆ ಮಾಡಬೇಕು. ಏನಂದ್ರೆ ಒಂದು ಸ್ಟೇಜ್ ಆದ್ಮೇಲೆ ಹಸುವಿನ ಮಾರಕ್ ಶುರು ಮಾಡ್ತಿದ್ದಾರೆ, ಅಂದ್ರೆ ಕಟಾವ್ ಕಳ್ಸೋದು. ಸೊ ನಮ್ಮ ಹತ್ರ ಇರೋದು ದೇಸಿ ತಳಿ, ಬರೀ ದೇಸಿ ತಳಿ ಪ್ಲಸ್ ಎಲ್ಲ ವಯಸ್ಸಾಗಿರುವಂತ ಹಸುಗಳು. ಸೊ ಇದೇನಂದ್ರೆ ಒಂದ್ ಎಕನಾಮಿಕ್ ಬಿಲ್ಡ್ ಮಾಡ್ತಾ ಇದೀವಿ. ಯಾಕಂದ್ರೆ ಈ ತರ ಅಂದ್ರೆ ವಯಸ್ಸಾದ್ಮೇಲೆ ಹಸುವಿಗೆ ಒಳ್ಳೆ ಪ್ರಾಮುಖ್ಯತೆ ಕೊಟ್ಟು ಸಾಕುವಂತ ಮಾಡ್ಬೇಕು ಅನ್ನೋದು. ಅದ್ರಲ್ಲಿ ಬರುವಂತದ್ದು ಸಗಣಿ, ಗಂಜಲ, ಇವೆರಡರಿಂದ ನಾವು ಜೀವಾಮೃತ ಮಾಡಿ ಬೆಳಿತೀವಿ. ಇದೆಲ್ಲ ಎಲ್ಲಿ ಮಾಡ್ತೀರಾ? ಮನೇಲಿ ಮಾಡ್ತೀರಾ? ಇಲ್ಲ, ನಮ್ಮ ಶ್ರೀರಂಗಪಟ್ಟಣದಲ್ಲಿ ಗೋಶಾಲೆ ಇದೆ. ಕೊಡ್ಲುಗುಪ್ಪೆ ವಿಲೇಜ್ ಅಲ್ಲಿ ನಮ್ದೇ ಗೋಶಾಲೆ ಇದೆ. ಸೊ ಅಲ್ಲಿ ನಾವು ಮಾಡ್ತೀವಿ. ಅದೇ ಅಡ್ರೆಸ್ ಕಾರ್ಡ್ ಮತ್ತೆ ಇದೆಯಾ? ಮ್ಯಾಂಗೋ ಬಾರ್. ವಾವ್. ಎಲ್ಲ ಗೋವಿನಿಂದ ತಯಾರಾಗಿರ್ತಕ್ಕಂಥ ಗೋ ಪ್ರಾಡಕ್ಟ್ ಇಂದ ಮಾಡಿರ್ತಕ್ಕಂಥದ್ದು. ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರ್ತಕ್ಕಂಥದ್ದು. ಇದು ತುಂಬಾ ಉಪಯೋಗಕರವಾಗಿದೆ. ಹೌದು ಮಾಡಿರೋದು ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಸರ್. ಇದು ನಮ್ದು ಚೆನ್ನಾಗಿದೆ ಸರ್. ನಮ್ದು ಬಾಕ್ಸ್ ಎಲ್ಲ ವೆಬ್ಸೈಟ್ ಇದೆ. ಸೊ ವೆಬ್ಸೈಟ್ ಹೋದ್ರೆ ಪ್ರತಿಯೊಂದು ಸಿಗುತ್ತೆ. ಎರಡು ನಮ್ದು 6 ಇದೆ. ತೋರಿಸಿ ಇದು ಪ್ರಾಡಕ್ಟ್. ಇದು ನಮ್ದು ವೆಬ್ಸೈಟ್, ಅಡ್ರೆಸ್, ನಂಬರು ಎಲ್ಲ ಇದೆ. ಹವನ್ ಕಪ್ಸ್.
ಇದು ನಿಮ್ಮ ಅಡ್ರೆಸ್ ಇದು ಇದು ನಮ್ಮ ಅಡ್ರೆಸ್. ಫೋನ್ ನಂಬರ್ ಎಲ್ಲಗಡೆ ಇಲ್ಲ ನೋಡಿ ಸರ್, ಫೋನ್ ನಂಬರ್ ಹಾಗೆ 9739723316. ಇಲ್ಲಿಗೆ ಗೋವಿನಿಂದ ಮಾಡಿರ್ತಕ್ಕಂಥ ಗೋವಿನ ಪ್ರಾಡಕ್ಟ್ ಇಂದ ಏನೇನೋ ಉಪಯೋಗಕರವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರಿ ಮಾಡಿದ್ರೆ ಅದನ್ನು ಬೇಕಾದವರು ಇಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನ್ ಬೇಕು ಅಂತ ಹೇಳಿ ಅವರು ದಯಮಾಡಿ ನಮ್ಮ ವೆಬ್ಸೈಟ್ಗೆ ಹೋದ್ರೆ ನಾವು ಅಲ್ಲಿಂದನೇ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಇದೆ, ಡೋರ್ ಡೆಲಿವರಿ ಮಾಡ್ಕೊಡ್ತೀವಿ ವೆಬ್ಸೈಟ್ ಇಂದ. ಸೊ ಇದು ನಮ್ಮ ಬ್ರ್ಯಾಂಡ್ ನೇಮ್ ಹಲದಾರ ಅಂತ. ಹಲದಾರ ಅಂದ್ರೆ ಬಲರಾಮನ ಇನ್ನೊಂದು ಹೆಸರು, ಮತ್ತೆ ಅವನ ಮೀನ್ಸ್ ನೇಗಿಲು ಹಲದಾರ. ಆಮೇಲೆ ಹಲಗೆ ಹೊಡಿತೀವಿ ಅಂತ ಹೇಳ್ತಾರೆ, ಭತ್ತ ನಾಟಿ ಮೇಲೆ ಅದಕ್ಕೆ ಹಲಗೆ ಹೊಡೆ ಅಂದ್ರೆ ಅದು ಹಲದಾರ ಅಂದ್ರೆ ಬಲರಾಮನ ಇನ್ನೊಂದು ಹೆಸರು. ಬಲರಾಮನ ಆಯುಧ ನೇಗಿಲಲ್ವಾ? ಉಳುಮೆ ಮಾಡಾದ್ಮೇಲೆ ಏನ್ ನಾಟಿ ಮಾಡಕ್ ಮುಂಚೆ ಅದನ್ನ ಇದು ರುದ್ರಾಕ್ಷಿ ನೇಮ ನಮ್ಮ ಇವ್ರದೇ. ಈ ಗೋವಿನ ಪ್ರಾಡಕ್ಟನ್ನು ತಯಾರು ಮಾಡಿರ್ತಕ್ಕಂಥ ಕಂಪನಿಯ ಹೆಸರು, ವಿಳಾಸ ಮತ್ತು ಫೋನ್ ನಂಬರು ಎಲ್ಲ ಕೂಡ ಇಲ್ಲಿ ಕೊಡಲಾಗಿದೆ. ಯಾರಿಗೆ ಇದರ ಬಗ್ಗೆ ಮಾಹಿತಿ ಬೇಕು ಅವರು ದಯಮಾಡಿ ಈ ಒಂದು ವಿಳಾಸಕ್ಕೆ ವೆಬ್ಸೈಟ್ ಮುಖಾಂತರವಾಗಲಿ, ಇಮೇಲ್ ಮುಖಾಂತರವಾಗಲಿ, ಫೋನ್ ನಂಬರ್ ಮುಖಾಂತರವಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವು ಯಾವ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ, ಏನೇನಕ್ಕೆ ಉಪಯೋಗ ಆಗುತ್ತೆ ಎಲ್ಲವನ್ನು ತಿಳ್ಕೊಂಡು ಅದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ವಿಳಾಸವನ್ನು ತಮಗೆ ಕೊಡ್ತಾಯಿದ್ದೀನಿ. ದಯಮಾಡಿ ಈ ವಿಳಾಸವನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅಥವಾ ನಂಬರನ್ನು ನೋಟ್ ಮಾಡ್ಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. ಇದು ಮೈಸೂರಿನ SJHG ಕ್ಯಾಂಪಸ್ನಲ್ಲಿ ಇರತಕ್ಕಂಥ JSS ಪಾಲಿಟೆಕ್ನಿಕ್ಕಲ್ಲಿ ಒಂದು ಹಲವಾರು 6 ವಿಭಾಗಗಳಲ್ಲಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರಲ್ಲಿ ಏನೇನು ಮಾಡೋಗಳು ಮಾಡಿದ್ದಾರೆ ಎಲ್ಲವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಈ ಪ್ರದರ್ಶನವನ್ನು ನಮಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಗುರುಶಾಂತಪ್ಪ ಎಲ್ಲರೂ ಪರಿಚಯ ಮಾಡಿಕೊಟ್ಟಿದ್ದೆ. ಅವರಿಗೆ ನಮ್ಮ ಆದಿತ್ಯ ಲೋಕೇಶ್, ಸಂಸ್ಕೃತಿ ಆದಿತ್ಯ ಲೋಕೇಶ್ ವಿಡಿಯೋ ಚಾನಲ್ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ನಮಗೆ ಚಾನಲ್ ಅವ್ರಿಗೆ ಇನ್ವೈಟ್ ಮಾಡಿ ದಯಮಾಡಿ ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ಡು ಯಾರಿದ್ದಾರೆ, ಕಿವುಡ್ರು, ಮೂಗುಡ್ರು, ಅದು ಕೈ ಕಾಲು ತೊಂದರೆ ಇರೋ ಅಂತಕ್ಕಂಥವ್ರು ಯಾರಿಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೋಬೇಕಾಗಿಲ್ಲ. ಇಲ್ಲಿ JSS ಪಾಲಿಟೆಕ್ನಿಕ್ ಇದೆ. ಆ ಪಾಲಿಟೆಕ್ನಿಕಲ್ಲಿ ಮಹಾಸ್ವಾಮಿ ಆಗಿರುವಂಥ ಜೆ ಶಿವಾತಿ ಜಯಸಿಕೇಂದ್ರ ಮಹಾಸ್ವಾಮಿ ಅವರು ಒಂದು ಪಾಲಿಟೆಕ್ನಿಕನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಅವರೇ ಸ್ವತಃ ಅವರಿಗೆ ಬೇಕಾಗಿರ್ತಕ್ಕಂಥ ಅವರ ಅಭಿರುಚಿರ್ತಕ್ಕಂಥ ಉದ್ಯೋಗಗಳನ್ನು ಟ್ರೈನಿಂಗ್ ಕೊಟ್ಟು ಅವರು ಆ ಉದ್ಯೋಗಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹ್ಯಾಂಡಿಕ್ಯಾಪ್ಡ್ ಆಗಿದ್ದು ಕೂಡ ಇವತ್ತು ಆ ಜೀವನಕ್ಕೆ ತೊಂದರೆ ಪಡಬೇಕಾಗಿಲ್ಲ, ಅವ್ರು ಸ್ವಂತ ದುಡಿಮೆಯಿಂದ ಮುಂದಕ್ಕೆ ಬರ್ಬೋದು ಅಂತ ಅವರು ಒಂದು ಮಾರ್ಗದರ್ಶನವನ್ನು ಹಾಕೊಟ್ಟಿರ್ತಕ್ಕಂಥ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ JSS ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವರಾತ್ರಿ ಜಯಸಿಕೇಂದ್ರ ಮಹಾಸ್ವಾಮಿ ಅವರಿಗೆ ಅನಂತ ಧನ್ಯವಾದಗಳು ಮತ್ತು ಗುರುಶಾಂತಪ್ಪ ಅವರು ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ಒಂದು ಒನ್ ಡೇ ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಹಲವಾರು ಜನ ವಿಕಲಚೇತನರು ವೀಲ್ ಚೇರ್ ಮೇಲೆ ಕುಳಿತುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ತುಂಬಾ ಸಂತೋಷದಿಂದ ವೀಕ್ಷಣೆ ಮಾಡ್ತಾ ಇರೋದು ತಾವು ನೋಡ್ತಾ ಇದ್ದೀರಾ. ಈಗ ಮೊಬೈಲ್ಗಳಿಂದ ಕ್ಲಿಕ್ಕಿಸುವುದು ಮತ್ತು ಹಾವಭಾವಗಳಿಂದ ಸಂತೋಷದ ವ್ಯಕ್ತಪಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಇವತ್ತು ಒನ್ ಡೇ ಕಾರ್ಯಕ್ರಮಗಳೆಲ್ಲ ಮುಗಿದ ಸಂಜೆ ವೇಳೆಗೆ ಇವರೆಲ್ಲರೂ ಕೂಡ ಹಾಡುಗಳನ್ನ, ಡ್ಯಾನ್ಸ್ಗಳನ್ನ, ನೃತ್ಯವನ್ನ ನೋಡಿ ಸಂತೋಷವಾಗಿ ತಪ್ಪಾಳೆ ತರ್ತಾ ಇರತಕ್ಕಂಥ ವಿಕಲಚೇತನ ವಿದ್ಯಾರ್ಥಿಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಹೀಗೆ ವಿಕಲಚೇತನರಾಗಿ ಮನೆಯಲ್ಲೇ ಕುಳಿತುಕೊಳ್ಳಬಾರ್ದು, ಅವರ ಒಂದು ವೃತ್ತಿಯನ್ನು ಕೈಗೊಳ್ಳಬೇಕು. ಅದಕ್ಕೋಸ್ಕರ ಸೂಕ್ತವಾದ ಒಂದು ಟ್ರೈನಿಂಗ್ ಅನ್ನ ಈ ಒಂದು JSS ಪಾಲಿಟೆಕ್ನಿಕ್ ಅಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಶಿವರಾತ್ರೀಶ್ವರ ಮಹಾಸ್ವಾಮೀಜಿಗಳವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಒಂದು JSS ಪಾಲಿಟೆಕ್ನಿಕ್ ಅನ್ನು ತೆರೆದು ಈ ಒಂದು ವಿಕಲಚೇತನರಿಗೆ, ಕಿವುಡರಿಗೆ, ಮೂಗರಿಗೆ ಮತ್ತು ವಿಕಲಚೇತನರಿಗೆ ಅವ್ರಿಗೆ ವಿದ್ಯಾಭ್ಯಾಸವನ್ನು ಮಾಡಿ, ತಾಂತ್ರಿಕ ವಿದ್ಯಾಭ್ಯಾಸವನ್ನು ನೀಡಿ ಅವರ ಕೆಲಸ ಕಾರ್ಯಗಳಿಗೆ ಹೋಗಿ ಅವರ ಒಂದು ದುಡಿಮೆಯನ್ನು ದುಡಿದುಕೋ ಯಾರಿಗೂ ಬರವಾಗಿರದಂತೆ ನೋಡಿಕೊಳ್ಳುವಂಥ ಕೆಲಸವನ್ನ, ಮಹತ್ತರ ಕೆಲಸವನ್ನ ಶಿವರಾತ್ರೀಶ್ವರ ಸ್ವಾಮೀಜಿಗಳು ಮಾಡಿದ್ದಾರೆ. ನೋಡಿ, ಎಲ್ಲ ವಿದ್ಯಾರ್ಥಿಗಳು ತುಂಬ ಸಂತೋಷದಿಂದ ಹಾಡುಗಳನ್ನು ಆಡ್ತಾ ಇರತಕ್ಕಂಥದ್ದು, ವಿಶೇಷ ಸಂತೋಷವಾದ ಹಾವಭಾವಗಳನ್ನು ತೋರ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರಿ. ಈಗ ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಈ ಒಂದು ದಿನ ಅವರ ವರ್ಷದ ಎಲ್ಲ ಪ್ರಾಜೆಕ್ಟ್ಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಅವರೆಲ್ಲ ಟ್ರೈನಿಂಗ್ ಅನ್ನು ಪಡೆದುಕೊಂಡು
ಈಗ ವೃತ್ತಿಗೆ ಹೋಗೋದಕ್ಕೆ ತಯಾರಾಗಿದ್ದಾರೆ. ಅಂತಹ ಸಮಯದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಇದು ಒನ್ ಡೇ ಕಾರ್ಯಾಗಾರದಲ್ಲಿ ಅವರಿಗೆ ಕಾರ್ಯಕ್ರಮಗಳೆಲ್ಲ ಮುಗಿದು ಈಗ ವಿಶೇಷವಾಗಿರ್ತಕ್ಕಂಥ ಒಂದು ಮನೋರಂಜನಾ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದೆ. ಈ ಮನೋರಂಜನಾ ಕಾರ್ಯಕ್ರಮದಿಂದ ಅವರ ಮನಸ್ಸು ಕೂಡ ತುಂಬಾ ಸಂತೋಷಕರವಾಗಿ ಇರ್ತದೆ. ಯಾಕಂದ್ರೆ ಆ ವಿಕಲಚೇತನರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಕೊರಗು ಮನಸ್ಸಲ್ಲಿ ನಾನು ಎಲ್ಲರಂತಿಲ್ಲ, ನನ್ನಲ್ಲಿ ದೇಹದಲ್ಲಿ ಹಲವಾರು ಐಬುಗಳಿದೆ, ನನಗೆ ದೂರ ಮಾಡೋಕ್ಕೆ ಕಷ್ಟ, ಎಲ್ರಿಗೂ ಭಾರವಾಗಿರ್ಬೇಕು ಅನ್ನೋ ಮನೋಭಾವನೆ ಇರ್ತದೆ. ಆದರೆ ಅಂತಹ ಮನೋಭಾವನೆಗಳನ್ನು ತೊಡೆದು ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೋಸ್ಕರವಾಗಿ ಅವ್ರಿಗಿಲ್ಲಿ ತಿರುವತೇಶ್ವರ ಸ್ವಾಮೀಜಿಯವರು ವಿಕಲಚೇತನರ ಪಾಲಿಟೆಕ್ನಿಕ್ ಅನ್ನು ತೆರೆದು ಅವರಿಗೆ ವಿದ್ಯಾಭ್ಯಾಸ ಮಾಡಿ ಕೆಲಸ ಕಾರ್ಯಗಳಿಗೆ ಸೇರಿಕೊಂಡು ಸ್ವಂತ ದುಡಿಮೆಯಿಂದ ದುಡಿದು ಸ್ವಂತ ಕಾಲ ಮೇಲೆ ನಿಲ್ಲಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂತೋಷ ಸಂದರ್ಭದಲ್ಲಿ ಟ್ರೈನಿಂಗ್ ಅನ್ನು ಮುಗಿಸಿ ಕಡೆ ವರ್ಷ ಇಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ಸಂತೋಷದಿಂದ ನೃತ್ಯ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಉಪಾಧ್ಯಾಯಿನಿಯವರು ಹಾಡುಗಳನ್ನು ಆಡ್ತಾ ಇದ್ದಾರೆ. ಆ ಹಾಡಿಗೆ ತಕ್ಕಂತೆ ವಿದ್ಯಾರ್ಥಿಗಳು ನೃತ್ಯವನ್ನು ಮಾಡ್ತಾ ಹಾವಭಾವಗಳನ್ನ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ನೃತ್ಯವನ್ನು ತಾವು ನೋಡ್ತಾ ಇದ್ದೀರಾ. ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಶಿಕ್ಷಕರು ಕೂಡ ಇಲ್ಲಿ ವಿದ್ಯಾರ್ಥಿಗಳ ಸಮಕ್ಕೆ ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಸಾಲಾಗಿ ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ಕೂಡ ನೋಡ್ತಾ ಇದ್ದೀರಾ. ವಿದ್ಯಾರ್ಥಿಗಳೆಲ್ಲರೂ ಸಾಲಾಗಿ ಹೋಗ್ಬಿಟ್ಟು ಏನೇನು ಹೊಸ ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ ಅವುಗಳನ್ನ ಅವರಿಂದ ಕೇಳಿ ತಿಳ್ಕೊತಾ ಇದ್ದಾರೆ. ಈಗ ನೋಡಿ ಸಾಲಾಗಿ ಹೇಗೆ ಶಿಸ್ತಿನಿಂದ ಹೋಗ್ತಾ ಇದ್ದಾರೆ. ಇದಲ್ದೇನೆ ಇವ್ರ ಜೊತೆನಲ್ಲಿ ಎಲ್ಲ ಶಿಕ್ಷಕರು ಕೂಡ ಅವರು ಕೂಡ ನೋಡಿ ಯಾವ ರೀತಿ ವಿದ್ಯಾರ್ಥಿಗಳು ಸಂತೋಷ ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು. ಶಿಕ್ಷಕರು ಕೂಡ ಹಾಡನ್ನು ಹಾಡಿ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸ್ತಾ ಇದ್ದಾರೆ. ಎಲ್ಲ ಚಿಂತೆಗಳನ್ನು ಮರೆತು ಅವರ ಏನೋ ಮನದಲ್ಲಿರತಕ್ಕಂಥ ಮತ್ತು ದೇಹದಲ್ಲಿರ್ತಕ್ಕಂಥ ಐಬುಗಳನ್ನು ಮರೆತು ಸಂತೋಷದಿಂದ ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಶಿಕ್ಷಕರು ಕೂಡ ಏನು ಕಮ್ಮಿ ಇಲ್ಲ, ಅವರು ಕೂಡ ನೃತ್ಯವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಸಮ್ಮುಖವಾಗಿ. ಈಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಒಂದೇ ಸಮನಾದ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಯಾಕಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಮನೋರಂಜನೆ ಬೇಕು. ಯಾಕಂದ್ರೆ ಅವರ ಐಬು ಏನಿದೆ ಅವುಗಳನ್ನು ಮರೆತು ಇಲ್ಲಿ ಒಂದಾಗಿ ಸಂತೋಷದಿಂದ ಹಾಡುಗಳನ್ನು ಆಡಿ ಎಲ್ಲರಂತೆ ಸಂತೋಷವನ್ನು ಪಡೆಯುವ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ವಿಚಿತ್ರದ ಹಾಡುಗಳನ್ನು ಹಾಡುತ್ತಾ ನೃತ್ಯವನ್ನು ಮಾಡ್ತಾ ಸಂತೋಷವನ್ನ ಬೆರ್ತಾ ಇರ್ತಕ್ಕಂಥ ಸಂತೋಷ ಪಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ವಿಕಲಚೇತನರಿಗೆ ಈ ಒಂದು ಮಾನಸಿಕವಾದ ಒಂದು ಸಂತೋಷ ಬೇಕೇ ಬೇಕು. ಯಾಕಂದ್ರೆ ಅವರಲ್ಲಿ ಮನಸ್ಸಲ್ಲಿ ಏನೋ ರೀತಿಯ ಒಂದು ಕೊರಗು ಇದ್ದೇ ಇರ್ತದೆ, ನಾನು ಎಲ್ಲರಂತೆ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಅವರು ಈಗ ನೋಡಿದ್ರೆ ಎಲ್ಲರಂತೂ ಕೂಡ ಅವರು ಕೂಡ ಜೀವಿಸಬಲ್ಲರು, ವಿದ್ಯೆಯನ್ನು ಕಲಿಯಬಲ್ಲರು ಮತ್ತು ವೃತ್ತಿಯನ್ನು ಮಾಡಬಲ್ಲರು, ಎಲ್ಲರಂತೆ ಸಂಪಾದನೆ ಮಾಡಬಲ್ಲರು ಎಂಬುದನ್ನು ನಾವು ಈಗ ಅರಿಕೊಳ್ಬೋದು. ಇಲ್ಲಿಂದ ಡೈರೆಕ್ಟಾಗಿ ಅವರಿಗೆ ಕೆಲಸಗಳಿಗೆ ನೇಮಕ ಮಾಡ್ಕೋತಾರೆ. 15,000 ರೂಪಾಯಿಂದ 35,000 ರೂಪಾಯಿ ಅವರಿಗೆ ವೇತನ ಕೊಡಲಾಗತ್ತೆ. ಅಂತಹ ಒಂದು ಕೆಲಸ ಕಾರ್ಯಗಳಿಗೆ ಅವ್ರನ್ನ ಈಗಾಗಲೇ ನೇಮಕ ಮಾಡಿಕೊಂಡು ಈ ಒಂದು 3ನೇ ವರ್ಷದ ಕೋರ್ಸ್ ಮುಗಿದ ತಕ್ಷಣ ಅವರಿಗೆ ಹೊಸ ಸ್ಥಳಗಳಿಗೆ ಅವ್ರು ಏನೇನೋ ವಿದ್ಯಾಭ್ಯಾಸವನ್ನು ಮಾಡಿದರೆ ಅಂತಹ ಒಂದು ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅವರಿಗೆ ಕೆಲಸ ಕೂಡ ದೊರಕುತ್ತೆ. ಅದರಿಂದ ಅವರು ದುಡಿಮೆ ಮಾಡಿ ಯಾರಿಗೂ ಭಾರವಿಲ್ಲದಂತೆ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ ಅನುಕೂಲವಾಗುತ್ತೆ. ಇಂತಹ ಒಂದು ವಿಶೇಷವಾದ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ತಿರುವತೇಶ್ವರ ಸ್ವಾಮೀಜಿಯವರು ಒಂದು ದೂರದೃಷ್ಟಿಯಿಂದ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಎಲ್ಲರೂ ಕೂಡ ವಿಕಲಚೇತನಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಶಿಕ್ಷಕರು ಕೂಡ ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಸಮಾನವಾಗಿ ವಿದ್ಯಾರ್ಥಿಗಳ ಸಮಾನವಾಗಿ ಅವರಿಗೆ ಮನರಂಜನೆ ನೀಡುವ ಉದ್ದೇಶಕ್ಕೋಸ್ಕರವಾಗಿ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳ ಸರಿಸಮವಾಗಿ ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಎಲ್ಲೆಲ್ಲೂ ಕೂಡ ಸಂತೋಷ ತುಂಬಿ ತುಳ್ಕಾಡ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಕೂಡ ಸಂತೋಷ ತುಂಬಿ ತುಳ್ಕಾಡ್ತಾ ಇದೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣವನ್ನು ತೋರಿಸಿಕೆ ಕೊಟ್ಟಿರ್ತಕ್ಕಂಥ ಶಿಕ್ಷಕರು ಕೂಡ ಅವರ ಸಂತೃಪ್ತಿ ಭಾವದಿಂದ ಅವರು ವಿಕಲಚೇತನರಿಗೆ ಒಂದು ವೃತ್ತಿ ಮಾಡೋಕ್ಕೋಸ್ಕರವಾಗಿ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಒಂದು ಸದುದ್ದೇಶ ಸಫಲವಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವರು ಕೂಡ ಸಂತೋಷದಿಂದ ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈ ಒಂದು ಸಕಲ
ಒಂದು ವಿಶೇಷವಾಗಿದ್ದ ಸೌಭಾಗ್ಯವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥದ್ದು ಜೇಸಸ್ ಸ್ವಾಮೀಜಿ ಆಗಿರ್ತಕ್ಕಂಥ ಸೌರತೇಶ್ವರ ಸ್ವಾಮೀಜಿಯವರಿಗೆ ತಗಲುತ್ತೆ. ಅವರ ದೂರದೃಷ್ಟಿಯಿಂದ ಈ ಒಂದು ಸಂಸ್ಥೆ ಮಾಡಿದೋಗಿದ್ರೆ ಹಲವು ಲಕ್ಷಾಂತರ ಜನ ವಿಕಲಚೇತನರಿಗೆ ವಿದ್ಯೆ ಕಲಿಯಲು ಅವರವರ ಅಭಿರುಚಿ ತಕ್ಕಂಥ ವಿದ್ಯೆ ಕಲಿಯಲು ಮತ್ತು ವೃತ್ತಿಯನ್ನು ಕೈಗೊಳ್ಳಲು ಆಗ್ತಾ ಇರಲಿಲ್ಲ. ಅದರಿಂದ ಅವರು ಮಾಡಿರತಕ್ಕಂಥ ಸುತ್ಯಾರ್ಹವಾಗಿದ್ದು ಅಜರಾಮರವಾಗಿರತಕ್ಕಂಥದ್ದು. ಇಂಥ ಕೆಲಸದಿಂದ ವಿಕಲಚೇತನರು ಒಂದು ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ನಂತರ ವೃತ್ತಿಗಳಿಗೆ ಹೋಗಿ ಅವರು ಸ್ವಂತ ಕಾಲ ಮೇಲೆ ತಾವು ನಿಲ್ಲಲು ತುಂಬ ಅನುಕೂಲಕರವಾಗಿದೆ. ಈ ಒಂದು ದೃಶ್ಯವನ್ನು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖ ತಮಗೆ ಪ್ರಸ್ತುತಪಡ್ತಾ ಇದ್ದೀನಿ. ಈಗ ಶಿಕ್ಷಕರ ಒಂದು ತಂಡ ತಮಗೆ ಪೋಸ್ಟ್ ಕೊಡ್ತಾ ಇರ್ತಕ್ಕಂಥ ತಾವು ಈಗ ನೋಡ್ತಾ ಇದ್ದೀರಾ. ಎಲ್ಲ ವಿಭಾಗಗಳ ಶಿಕ್ಷಕರು ಇಲ್ಲಿ ನಿಂತ್ಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಗ್ರೂಪ್ ಫೋಟೋವನ್ನು ಕೊಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಸಂತೋಷದಿಂದ ಹಸುನ್ಮುಖದಿಂದ ಈ ಒಂದು ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರೇ ಧನ್ಯರು. ಆ ವಿಕಲಚೇತನರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇರತಕ್ಕಂಥ ಕೆಲಸ ತುಂಬ ಒಳ್ಳೆಯ ಕೆಲಸ. ಅವರಿಗೆ ಜೀವನದ ಒಂದು ಮಾರ್ಗವನ್ನು ಕೂಡ ನಿರೂಪಣೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯ ಕೆಲಸವಾಗಿದೆ. ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ 1300ಕ್ಕೂ ಹೆಚ್ಚು ವಿಡಿಯೋಗಳಿದೆ. ಎಲ್ಲ ವಿಡಿಯೋಗಳನ್ನು ನೋಡಿ.